ಎಲ್ಲರಿಗೂ ಇವತ್ತಿನ ನಮಸ್ಕಾರಗಳು. ನನ್ನ ಹೆಸರು ಮೋಹನ್. ಕಳೆದ 9 ವರ್ಷಗಳಿಂದ ಮನೋವಿಜ್ಞಾನ ವಿಭಾಗದಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ಪ್ರಸ್ತುತ ಬೆಂಗಳೂರು ವಿಶ್ವವಿದ್ಯಾಲಯ ಜ್ಞಾನಭಾರತಿ ಕ್ಯಾಂಪಸ್ ಅಲ್ಲಿರುವ ಮನೋವಿಜ್ಞಾನ ವಿಭಾಗದಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ಇವತ್ತಿನ ವಸ್ತು ವಿಷಯ ಬೌದ್ಧಿಕ ಅಸಮರ್ಥ, ಇಂಟೆಲೆಕ್ಚುಯಲ್ ಡಿಸಬಿಲಿಟಿ. ಸೊ ಅದರ ಮುಂದುವರೆದ ಭಾಗ, ಕಳೆದ ತರಗತಿಯ ಮುಂದುವರೆದ ಭಾಗ. ಸೊ ಅದರಲ್ಲಿ ಮುಖ್ಯವಾಗಿ ಬರುವಂಥದ್ದು ಸಹ ಅಸ್ವಸ್ಥತೆ. ಸೊ ಈ ಇಂಟೆಲೆಕ್ಚುಯಲ್ ಡಿಸಬಿಲಿಟೀಸ್ ಅಂತ ಅಂದ್ರೆ ಅದ್ರ ಜೊತೆಗೆ ಯಾವ್ಯಾವ ಅಸ್ವಸ್ಥತೆಗಳು ಕನೆಕ್ಟ್ ಆಗಿರುತ್ತೆ, ಅಂದ್ರೆ ಕ್ಲೋಸ್ ಆಗಿ ಕನೆಕ್ಷನ್ ಅನ್ನ ಹೊಂದಿರುತ್ತೆ. ಸೊ ಆಟಿಸಮ್ಮು ಮತ್ತೆ ASD, ಸೊ ಇವುಗಳ ನಡುವೆ ಎಷ್ಟು ಸಹ ಸಂಬಂಧಗಳನ್ನ ಹೊಂದಿದೆ, ಸೊ ಅದಕ್ಕೆ ಉಂಟಾಗಿರ್ತಕ್ಕಂತಹ ಒಂದು ಕಾರಣಗಳೇನು, ಇಂಟೆಲೆಕ್ಚುಯಲ್ ಡಿಸಬಿಲಿಟಿ ಉಂಟಾಗಲಿಕ್ಕೆ ಕಾರಣಗಳೇನು, ಬುದ್ಧಿಮತ್ತೆಯ ಪ್ರಮಾಣ ಸೊ ಎಷ್ಟು ರೇಂಜ್ ಅಲ್ಲಿ ಇತ್ತು ಅಂತಂದ್ರೆ ಈ ಇಂಟೆಲೆಕ್ಚುಯಲ್ ಡಿಸಬಿಲಿಟೀಸ್ ಅಂತ ಕರೀತಾರೆ, ಮತ್ತೆ ಇತರ ಅಂಗವೈಕಲ್ಯಗಳಿಂದ ಉಂಟಾಗ್ತಕ್ಕಂತಹ ಒಂದು ವ್ಯತ್ಯಾಸಗಳು. ಸೊ ಇಷ್ಟು ವಿಷಯಗಳು ಸೊ ಇವತ್ತಿನ ವಸ್ತು ವಿಷಯಗಳಲ್ಲಿ ಇರುತ್ತೆ. ಬೌದ್ಧಿಕ ಅಸಮರ್ಥ, ಇಂಟೆಲೆಕ್ಚುಯಲ್ ಡಿಸಬಿಲಿಟಿ. ಸೊ ಈ ಇಂಟೆಲೆಕ್ಚುಯಲ್ ಡಿಸಬಿಲಿಟಿ ನಾವು ಹೇಳಬೇಕು ಅಂತ ಅಂದ್ರೆ ಮೆಂಟಲಿ ರಿಟಾರ್ಡೆಡ್ ಅನ್ನೋದು ಒಂದು ರೀತಿ ಆದ್ರೆ ಇಂಟೆಲೆಕ್ಚುಯಲ್ ಡಿಸಬಿಲಿಟಿ ಅನ್ನೋದು ಮತ್ತೊಂದು ಎಲಿಮೆಂಟ್. ಈ ಬಿಲೋ 30 IQ ನಾವು ಯಾವ್ದಾದ್ರು ಒಂದು ಟೆಸ್ಟ್ ಅನ್ನ ನಾವು ಕೊಟ್ಟು ಆ ಟೆಸ್ಟ್ ನ ಪ್ರಕಾರವಾಗಿ ನಾವು ಅದನ್ನ ಅರ್ಥ ವಿವರಣೆಯನ್ನ ನಾವು ನೋಡೋದೇ ಆದ್ರೆ ಸೊ ಅಲ್ಲಿ ಮೆಂಟಲಿ ರಿಟಾರ್ಡೆಡ್ ಅನ್ನೋ ಒಂದು ಕಾನ್ಸೆಪ್ಟ್ ಬರುತ್ತೆ, ಇಂಟೆಲೆಕ್ಚುಯಲ್ ಡಿಸಬಿಲಿಟೀಸ್ ಅನ್ನೋ ಒಂದು ಕಾನ್ಸೆಪ್ಟ್ ಬರುತ್ತೆ, ಆವರೇಜ್ IQ ಅಂತಕ್ಕಂಥದ್ದು ಬರುತ್ತೆ, ಸುಪೀರಿಯರ್ ಅಂತಕ್ಕಂಥದ್ದು ಬರುತ್ತೆ. ಸೊ ಈ ಬಿಲೋ ಆವರೇಜ್ ಅಂತ ಬಿಲೋ ಇರ್ತಕ್ಕಂಥವ್ರು ಏನಿರ್ತಾರೆ, ಸೊ ಈ 90 to 110, ಸೊ ದಟ್ ಈಸ್ ಆವರೇಜ್. ಸೊ 70 to 90, ಸೊ ದಟ್ ಈಸ್ ಬಿಲೋ ಆವರೇಜ್. ಸೊ ಬಿಲೋ 70 ಏನಿದೆ, ಸೊ ಅಬೌವ್ 30, ಸೊ ದಟ್ ಈಸ್ ಇಂಟೆಲೆಕ್ಚುಯಲ್ ಡಿಸಬಿಲಿಟೀಸ್. ಸೊ ಅಲ್ಲಿ ಮೈಲ್ಡ್, ಮಾಡರೇಟ್ ಮತ್ತೆ ಸಿವಿಯರ್ ಅಂತ ಕ್ಯಾಟಗರೈಸೇಷನ್ ಅನ್ನ ಪಡ್ಕೊಳ್ಳುತ್ತೆ. ಸೊ ಮೈಲ್ಡ್ ಇಂಟೆಲೆಕ್ಚುಯಲ್ ಡಿಸಬಿಲಿಟೀಸ್ ಅಂತ ಅಂದ್ರೆ ಸೊ ಒಂದು 50 to 70 ಅಥವಾ 55 to 70 IQ ಬಂದಿರ್ತಕ್ಕಂಥವ್ರು, ಸೊ ನಿಯರ್ ಬಿಲೋ ಅವರೇಜ್ ಹೊಂದಿರ್ತಕ್ಕಂಥವ್ರ ಜೊತೆಗೆ ಏನ್ ಕನೆಕ್ಷನ್ಸ್ ಅನ್ನ ಹೊಂದಿರುತ್ತೆ, ಸೊ ಅವರು ಮೈಲ್ಡ್ ID, ಇಂಟೆಲೆಕ್ಚುಯಲ್ ಡಿಸಬಿಲಿಟೀಸ್. ಮಾಡರೇಟ್, ಸೊ ಅಗೇನ್ 45 ಇಂದ ಸೊ 55 ವರೆಗೂ, ಸೊ ಅವರನ್ನ ಈ ಮಾಡರೇಟ್ ID. ಸೊ ಅದರಲ್ಲಿ ಒಂದು ರೀತಿಯಾದಂತಹ ಸಿವಿಯರಿಟಿಯ ಹೊಂದಿರ್ತಕ್ಕಂಥವ್ರು, ಮೈಲ್ಡ್ಗೆ ಕಂಪೇರ್ ಮಾಡಿದ್ರೆ ಹೆಚ್ಚಿನ ತೀವ್ರತೆಯನ್ನು ಹೊಂದಿರ್ತಕ್ಕಂಥವ್ರು ID-ನಲ್ಲಿ, ಡಿಸಬಿಲಿಟೀಸ್ನಲ್ಲಿ ಸೊ ಹೊಂದಿರ್ತಕ್ಕಂಥವರು ಈ ಕ್ಯಾಟಗರಿನಲ್ಲಿ ಬರ್ತಾರೆ. ಸಿವಿಯರ್ ID ಅಂತಂದ್ರೆ ಸಿವಿಯರ್ ಇಂಟೆಲೆಕ್ಚುಯಲ್ ಡಿಸಬಿಲಿಟೀಸ್ ಅಂತಂದ್ರೆ ಇನ್ ಬಿಟ್ವೀನ್ 30 to 40. ಸೊ ಬಿಲೋ 30 ಬಂದಿರ್ತಕ್ಕಂಥವ್ರು, ಸೊ ಅಲ್ಲಿ 30 ಅಂತಾರೆ 25 ಇಂದನೂ ಹೇಳ್ತಾರೆ, ಸೊ 40 ಅಥವಾ 45, ಸೊ ಈ ರೇಂಜಲ್ಲಿ ಬಂದಿರ್ತಕ್ಕಂಥವ್ರು ಸಿವಿಯರ್ ID, ಸಿವಿಯರ್ ಇಂಟೆಲೆಕ್ಚುಯಲ್ ಡಿಸಬಿಲಿಟಿ. ಸೊ ಬಿಲೋ 30 ಅಥವಾ ಬಿಲೋ 25 ಅಂತ ಏನ್ ಬರುತ್ತೆ, ಸೊ ಅದೆಲ್ಲ ಮೆಂಟಲಿ ಡಿಸಾರ್ಡರ್ ಅಥವಾ ಮೆಂಟಲಿ ರಿಟಾರ್ಡೆಡ್. ಸೊ ಈ ಒಂದು ಕ್ಯಾಟಗರೈಸೇಷನ್ ಅನ್ನ ಏನಿದೆ ಇದನ್ನ ನಾವು ಸಾಮಾನ್ಯವಾಗಿ ಅರ್ಥ ಮಾಡ್ಕೋಬೇಕು. ಎಲ್ಲಿ ಈ ರೀತಿಯಾದಂಥ ಇಂಟೆಲೆಕ್ಚುಯಲ್ ಡಿಸಬಿಲಿಟೀಸ್ ಈ ಥರದ್ದೆಲ್ಲ ವರ್ಡ್ ಎಲ್ಲಿ ಜಾಸ್ತಿ ಕಾಯಿನ್ ಆಗುತ್ತೆ ಅನ್ನೋದಾದ್ರೆ ಪ್ರೈಮರಿ ಸ್ಕೂಲ್, ಹೈಯರ್ ಪ್ರೈಮರಿ. ಸೊ ಈ ಒಂದು ಶಾಲಾ ವಾತಾವರಣದಲ್ಲಿ ಈ ಇಂಟೆಲೆಕ್ಚುಯಲ್ ಡಿಸಬಿಲಿಟೀಸ್ ಯಾರು ತಮ್ಮ ಸಾಮಾನ್ಯವಾದಂತಹ ದೈನಂದಿನ ಚಟುವಟಿಕೆಗಳನ್ನು ಮಾಡ್ಕೊಳ್ಳಲಿಕ್ಕೆ ಅಸಮರ್ಥರಿರ್ತಾರೆ. ಸೊ ಏನು ಸಾಮಾನ್ಯ ಬುದ್ಧಿಶಕ್ತಿ ಅಥವಾ ಎಬವ್ ಆವರೇಜ್ ಅಥವಾ ಹೆಚ್ಚಿನ ಬುದ್ಧಿಶಕ್ತಿ, ಇಂಟೆಲಿಜೆಂಟ್ ಕೋಶೆಂಟ್ ಇರ್ತಕ್ಕಂಥವ್ರು ಅಂತ ಹೇಗೆ ನಾವು ಅದನ್ನ ಡಿಸ್ಟಿಂಗ್ವಿಶ್ ಮಾಡ್ತೀವಿ, ಅಥವಾ ಯಾರನ್ನ
ಐ ಕ್ಯೂ ಇರ್ತಕ್ಕಂಥವ್ರು, ಲೋ ಐ ಕ್ಯೂ ಇರ್ತಕ್ಕಂಥವ್ರು, ಅಥವಾ ಮಾಡ್ರೇಟ್ ಐ ಕ್ಯೂ ಇರ್ತಕ್ಕಂಥವ್ರು ಅಂತ ಕರಿಬೋದು ಅನ್ನೋದಾದ್ರೆ, ಸೊ ಇಲ್ಲಿ ಮಾನಸಿಕವಾಗಿ ಯಾರು ಹಿಂದುಳಿದಿರ್ತಾರೆ, ಕಾಗ್ನೇಟಿವ್ ಆಗಿ ಯಾರು ಹಿಂದುಳಿದಿರ್ತಾರೆ, ಅಥವಾ ಈ ಕಾಗ್ನೇಟಿವ್ನ ರೀಸನ್ ಇಂದ ಯಾರು ತಮ್ಮ ದೈಹಿಕ ಚಟುವಟಿಕೆಗಳನ್ನ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ಸೊ ಅಂತಹ ಆಧಾರದ ಮೇಲೆ, ಅಂತಹ ಚಟುವಟಿಕೆಗಳ ಆಧಾರದ ಮೇಲೆ ನಾವು ಅವರು ಯಾವ ಲೆವೆಲಿನ ಐ ಕ್ಯೂ ಅನ್ನ ಹೊಂದಿದ್ದಾರೆ ಅನ್ನೋ ಒಂದು ಕ್ಯಾಟಗರೈಸೇಷನ್ ಅನ್ನ ನಾವು ಮಾಡಬಹುದು ಸಾಮಾನ್ಯವಾಗಿ. ಓಕೆ, ನಮ್ಮ ಬುದ್ಧಿಶಕ್ತಿ ಎಲ್ಲಿ ಕಾಣಿಸ್ಕೊಳ್ಳುತ್ತೆ? ನಾವು ಹೇಗೆ ಬುದ್ಧಿಶಕ್ತಿ, ಇವರು ಹೆಚ್ಚಿನ ಮಟ್ಟದ ಬುದ್ಧಿಶಕ್ತಿಯನ್ನು ಹೊಂದಿದ್ದಾರೆ, ಮಾಡರೇಟ್ ಬುದ್ಧಿಶಕ್ತಿಯನ್ನು ಹೊಂದಿದ್ದಾರೆ, ಅಥವಾ ಬಿಲೋ ಅವರೇಜ್ ಬುದ್ಧಿಮತ್ತತೆಯನ್ನು ಹೊಂದಿದ್ದಾರೆ, ಅಥವಾ ಪ್ರೊಫೌಂಡ್ ಅಥವಾ ವೆರಿ ವೆರಿ ಲೋ ಐ ಡಿ ಇರ್ತಕ್ಕಂಥವ್ರು. ಸೊ ಯಾವ ರೀತಿಯಾಗಿ ಇದನ್ನ ನಾವು ಅಳಿತೀವಿ ಅಥವಾ ಯಾವ ಕ್ರೈಟೀರಿಯಾ ಆಧಾರದ ಮೇಲೆ ಇದನ್ನ ನಾವು ಅರ್ಥ ವಿವರಣೆಗಳನ್ನ ಕೊಡ್ತೀವಿ ಅನ್ನೋದೇ ಆದ್ರೆ, ಇಟ್ ಈಸ್ ಆಲ್ ಅಬೌಟ್ ಅವರ್ ಬಿಹೇವಿಯರ್. ನಾವು ಹೇಗೆ ಆ ಪ್ರಸ್ತುತ ಸಂದರ್ಭದಲ್ಲಿ ನಮ್ಮ ವರ್ತನೆಗಳನ್ನ ನಾವು ತೋರಿಸ್ತಾ ಹೋಗ್ತೀವಿ, ವ್ಯಕ್ತಪಡಿಸ್ತಾ ಹೋಗ್ತೀವಿ, ನಮ್ಮಲ್ಲಿರ್ತಕ್ಕಂತಹ ಒಂದು ಉತ್ತರವನ್ನ ಬೈ ದ ಮೂಮೆಂಟ್, ಆನ್ ದ ಮೂಮೆಂಟ್, ಸೊ ಹೇಗೆ ಅದನ್ನ ಪ್ರೆಸೆಂಟ್ ಮಾಡ್ತೀವಿ ಅನ್ನೋದ್ರ ಆಧಾರದ ಮೇಲೆ ಸೊ ಈ ಒಂದು ಐ ಕ್ಯೂ, ರೇಟ್ ಆಫ್ ಐ ಕ್ಯೂ ಡಿಪೆಂಡ್ ಆಗುತ್ತೆ. ಅವರ ಫಿಸಿಕಲ್ ಆಕ್ಟಿವಿಟೀಸು, ಕಾಗ್ನಿಟಿವ್ ಆಕ್ಟಿವಿಟೀಸು, ಎಮೋಷನ್ಸು, ಫೀಲಿಂಗ್ಸು, ಪರ್ಸನಾಲಿಟೀಸು ಎಲ್ಲದೂ ಓಕೆ ಇದೆ ಅಂತ ಅಂದಾಗ, ಇನ್ ಟೈಮ್ ಇದೆ, ಆನ್ ಟೈಮ್ ಇದೆ ಅಂತ ಅಂದಾಗ, ಸೊ ಇಲ್ಲಿ ಏನಾಗುತ್ತೆ, ಸೊ ಅವ್ರದ್ದು ಓವರ್ ಆಲ್ ಪರ್ಸನಾಲಿಟಿ ಅಥವಾ ಓವರ್ ಆಲ್ ವ್ಯಕ್ತಿತ್ವ ಸೊ ಎಬವ್ ಅವರೇಜ್ ಬಂದ್ಬಿಡುತ್ತೆ. ಸೊ ಇನ್ ಟರ್ಮ್ಸ್ ಆಫ್ ಐ ಕ್ಯೂ ಅಂತ ಅಂದಾಗ ಸೊ 20, 120, 130 ಸೊ ಈ ತರ ಹೋಗುತ್ತೆ. ಸೊ ಅಂದ್ರೆ ಆ ರೀತಿಯಾದಂತ ಒಂದು ಕ್ಲೀನ್ ಆಗಿರ್ತಕ್ಕಂಥದ್ದು, ನೀಟ್ ಆಗಿರ್ತಕ್ಕಂಥ ಒಂದು ಪ್ರೆಸೆಂಟೇಷನ್ ಅನ್ನ ನಾವು ಮಾಡ್ತಾ ಇದೀವಿ ನಮ್ಮ ವರ್ತನೆಯ ಮುಖಾಂತರ. ಒಂದು ಕ್ವಶನ್ಸ್ಗೆ ಸೊ ಅಲ್ಲಿ ಥಿಂಕ್ ಮಾಡಿ ಉತ್ತರ ಕೊಡಬೇಕಾ, ಸೊ ಅಲ್ಲಿ ಓರಲ್ ರೆಸ್ಪಾನ್ಸಸ್ ಇದೆ. ಸೊ ಏನಾದ್ರು ಒಂದು ನಾವು ಪರ್ಫಾರ್ಮೆನ್ಸ್ ಅನ್ನ ಮಾಡಬೇಕಾ, ಏನಾದ್ರು ಒಂದು ಆಪ್ಟಿಟ್ಯೂಡ್ ಟೆಸ್ಟ್ ಅಥವಾ ಸ್ಕಿಲ್ಸ್ ಓರಿಯೆಂಟೆಡ್ ಟೆಸ್ಟ್ ಅಲ್ಲಿ ನಾವೇನಾದ್ರು ಸ್ಪೀಡ್ ಮಾಡಬೇಕಾ, ಕೋರ್ಡಿನೇಷನ್ಸ್ ಒಂದಿಗೆ ಮಾಡಬೇಕಾ, ಸೊ ಅಥವಾ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಮೆಂಟಲ್ ಎಬಿಲಿಟೀಸ್ ಅನ್ನ ಬಳಸ್ಕೊಂಡು, ಕಾಗ್ನೇಟಿವ್ ಸ್ಕಿಲ್ಸ್ ಗಳನ್ನ ಬಳಸ್ಕೊಂಡು, ನಮ್ಮಲ್ಲಿರ್ತಕ್ಕಂಥ ಬಯೋಲಾಜಿಕಲ್ ಹೇಗೆ ಅದನ್ನ ನಾವು ಅಪ್ಲೈ ಮಾಡ್ಕೊಳ್ತೀವಿ, ಹೇಗೆ ಸಕ್ಸಸ್ ಆಗ್ತೀವಿ ಅನ್ನೋದ್ರ ಮೇಲೆ ಒಂದು ಪರ್ಫಾರ್ಮೆನ್ಸ್ ನಿಂತಿದೆ ಅನ್ನೋದೇ ಆದ್ರೆ, ಸೊ ಆಬ್ವಿಯಸ್ಲಿ ಅದು ಎಲ್ಲರ ಕಾಂಬಿನೇಷನ್ಸ್, ಎಲ್ಲದರ ಒಂದು ಕಾಂಬಿನೇಷನ್ಸ್ ನ ಒಂದು ಉತ್ತರ ಆಗಿರುತ್ತೆ, ಒಂದು ಪ್ರತಿಕ್ರಿಯೆ ಆಗಿರುತ್ತೆ. ಆ ಪ್ರತಿಕ್ರಿಯೆಗಳ ಆಧಾರದ ಮೇಲೆ, ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಬಿಹೇವಿಯರ್, ಆ ಬಿಹೇವಿಯರ್ನ ಆಧಾರದ ಮೇಲೆ ಆ ಒಂದು ಲೆವೆಲ್ಸ್ ಅನ್ನ ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ, ನಮ್ಮ ಐ ಕ್ಯೂನ ಲೆವೆಲ್ ಅನ್ನ ನೋಡ್ತಾ ಹೋಗ್ತೀವಿ. ಸೊ ಓವರ್ ಆಲ್ ಈಗ ಒಂದು ಶಾಲೆ ಅಂತ ತೆಗೆದುಕೊಳ್ಬಹುದು. ಒಂದು ಶಾಲೆನಲ್ಲಿ ನಾವು ಮಾರ್ಕ್ಸ್ ಅನ್ನ 100 ಮಾರ್ಕ್ಸ್ಗೆ ಒಂದು ಟೆಸ್ಟ್ ಅಥವಾ ಒಂದು ಎಕ್ಸಾಮ್ ಇದೆ ಅಂತ ಅಂದಾಗ, ಯಾವುದಾದ್ರ ಆಧಾರದ ಮೇಲೆ ನಾವು ಅವರು ಪಾಸು, ಫೇಲು, ಫಸ್ಟ್ ಕ್ಲಾಸ್, ಡಿಸ್ಟಿಂಕ್ಷನ್, ಔಟ್ ಆಫ್ ಔಟ್ ಅನ್ನೋದು ಯಾವ ರೀತಿಯಾಗಿ ಮಾಡ್ಕೊಳ್ತೀವಿ, ಒಂದು ಕಟ್ ಆಫ್ ಸ್ಕೋರ್ ಅಂತ ಇದೆ. ಸೊ ಬಿಲೋ 35 ಇತ್ತು ಅಂತಂದ್ರೆ ಫೇಲ್ ಅಂತ ಆಗುತ್ತೆ. ಸೊ ಅಬೌವ್ 35 ಅದರಲ್ಲಿ ಫಸ್ಟ್ ಕ್ಲಾಸು, ಸೆಕೆಂಡ್ ಕ್ಲಾಸು, ಜಸ್ಟ್ ಪಾಸು, ಸೆಕೆಂಡ್ ಕ್ಲಾಸು, ನೆಕ್ಸ್ಟ್ ಫಸ್ಟ್ ಕ್ಲಾಸು, ಡಿಸ್ಟಿಂಕ್ಷನ್, ಔಟ್ ಆಫ್ ಔಟ್. ಸೊ ಯಾವ ರೀತಿಯಾದ ಕ್ಯಾಟಗರೈಸೇಷನ್ಸ್ ಆಗಿದೆ, ಆ ಕ್ಯಾಟಗರೈಸೇಷನ್ ಆಗ್ಬೇಕು ಅಂತಾರೆ ಅವ್ರ ಪರ್ಫಾರ್ಮೆನ್ಸ್ ಯಾವ ರೀತಿಯಾಗಿ ಮಾಡಿದ್ದಾರೆ, ಆ ಪರ್ಫಾರ್ಮೆನ್ಸ್ ಯಾವ ರೀತಿಯಾಗಿ ಮಾಡಿದ್ದಾರೆ ಅಂದ್ರೆ ಉತ್ತರವನ್ನು ಯಾವ ರೀತಿಯಾಗಿ ಮಾಡಿದ್ದಾರೆ ಅಂತ ಅಂದ್ರೆ, ಸೊ ಅವರಲ್ಲಿರ್ತಕ್ಕಂಥ ಇಂಟೆಲೆಕ್ಚುಯಲ್ ಎಬಿಲಿಟಿ, ಸೊ ಅವರಲ್ಲಿರ್ತಕ್ಕಂಥ ಒಂದು ಪ್ರೆಸೆಂಟೇಷನ್ ಕೆಪಾಸಿಟಿ, ಪ್ರೆಸೆಂಟೇಷನ್ ಒಂದು ವೇ, ಮೋಡ್, ಇದ್ರ ಆಧಾರದ ಮೇಲೆ ಅವರದ್ದು ಒಂದು ಪ್ರೆಸೆಂಟೇಷನ್ಸ್ ಇರುತ್ತೆ. ಆ ಪ್ರೆಸೆಂಟೇಷನ್ಸ್ ನ ಆಧಾರದ ಮೇಲೆ ಅಥವಾ ರೈಟಿಂಗ್ ನ ಆನ್ಸರ್ಸ್ ನ ಆಧಾರದ ಮೇಲೆ ನಾವು ಮಾರ್ಕ್ಸ್ ಗಳನ್ನ ಅಸೈನ್ ಅನ್ನು ಮಾಡ್ತೀವಿ. ಸೊ ಇಲ್ಲಿ ಕಂಪ್ಲೀಟ್ ಆಗಿ ಬರತಕ್ಕಂಥ ಒಂದು ವಿಷಯ ಏನಪ್ಪಾ ಅಂತಂದ್ರೆ, ನಮ್ಮ ವ್ಯಕ್ತಿತ್ವದ ಅಥವಾ ನಮ್ಮ ವರ್ತನೆ, ಬಿಹೇವಿಯರ್. ಸೊ ಒಂದು ಪರೀಕ್ಷೆಯ ಎಕ್ಸಾಮಿನೇಷನ್ ಅನ್ನು ನಾವು ಬರಿತಾ ಇದೀವಿ ಅಂತ ಅಂದ್ರೆ, ಓಕೆ, ಸೊ ಅದು ನಾವು ಏನು ಅಕ್ಷರಗಳನ್ನ ಬರಿತೀವಲ್ಲ, ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ. ಅಕ್ಷರಗಳ ಒಂದು 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 ಸ್ಟೈಲ್ ಏನಿದೆ, ಯಾವ ಸ್ಟೈಲಲ್ಲಿ ನಾವು ಪ್ರೆಸೆಂಟ್ ಮಾಡಿದೀವಿ, ಆ ಸ್ಟೈಲಲ್ಲಿ ನಾವು ಪ್ರೆಸೆಂಟ್ ಮಾಡಬೇಕು ಅಂತ ಅನ್ನೋದೇ ಆದ್ರೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ಕಂಟೆಂಟ್ ನಮ್ಮಲ್ಲಿ ಏನಿದೆ, ನಮ್ಮ ಮೆದುಳಿನಿಂದ ಏನು ಇನ್ಫಾರ್ಮೇಶನ್ ಅಥವಾ ನಮ್ಮ ಮೆಮೊರಿನಲ್ಲಿ ಇರ್ತಕ್ಕಂಥ ಇನ್ಫಾರ್ಮೇಶನ್ ಅನ್ನ ನಾವು ಎಷ್ಟು ಪ್ರಮಾಣದಲ್ಲಿ ಹೇಗೆ ಅದನ್ನ ಪ್ರೆಸೆಂಟ್ ಮಾಡ್ಕೊಳ್ತೀವಿಲ್ಲ, ಸೊ ಇಟ್ ಈಸ್ ಕಾಂಬಿನೇಷನ್ ಆಫ್ ಬೋತ್ ಕಾಗ್ನೇಟಿವ್ ಅಂಡ್ ಫಿಸಿಕಲ್ ಆಕ್ಟಿವಿಟೀಸ್. ಸೊ ಅದು ಏನಾಗುತ್ತೆ, ಸೊ ಇಲ್ಲಿ
ಐಕ್ಯೂನ ಮಟ್ಟವನ್ನ ನಿರ್ಧರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಅದೇ ರೀತಿ ಸ್ಲೋ ಲರ್ನರ್ಸ್ ಅಂತ ಇರ್ತಾರೆ, ಸ್ಪೆಸಿಫಿಕ್ ಲರ್ನಿಂಗ್ ಡಿಸಬಿಲಿಟೀಸ್ ಅಂತಕ್ಕಂಥವ್ರು ಇರ್ತಾರೆ, ಇಂಟೆಲೆಕ್ಚುಯಲ್ ಡಿಸಬಿಲಿಟೀಸ್ ಅಂತಕ್ಕಂಥವ್ರು ಇರ್ತಾರೆ. ತಮ್ಮ ದೈನಂದಿನ ಚಟುವಟಿಕೆಗಳನ್ನ ತಾನಷ್ಟಕ್ಕೆ ತಾನೇ ನಿರ್ವಹಣೆ ಮಾಡ್ಕೊಳಕ್ ಆಗಲ್ಲ ಅಂತಕ್ಕಂಥವ್ರು ಇರ್ತಾರೆ. ಸೊ ಇದೇನ್ ಇಂಡಿಕೇಟ್ ಮಾಡುತ್ತೆ ಅನ್ನೋದೇ ಆದ್ರೆ, ಸೊ ಇದು ಇಂಡಿಕೇಟ್ ಮಾಡ್ತಾ ಇರ್ತಕ್ಕಂಥದ್ದು ವೆರಿ ಸಿಂಪಲ್. ಸೊ ನಾವು ಸಾಮಾನ್ಯರ ವರ್ತನೆಯೊಂದಿಗೆ ನಮ್ಮ ವರ್ತನೆಯನ್ನ ಮ್ಯಾಚ್ ಮಾಡ್ಲಿಕ್ಕೆ ಆಗಲ್ಲ. ಅವರ ಒಂದು ಆಕ್ಟಿವಿಟೀಸ್ನ ಜೊತೆಗೆ, ದೈಹಿಕ ಆಗಿರ್ಬೋದು, ಮಾನಸಿಕ ಆಗಿರ್ಬೋದು, ಎಮೋಷನ್ಸ್, ಯಾವುದೇ ಒಂದು ಆಕ್ಟಿವಿಟೀಸ್ನ ಜೊತೆಗೆ ನಾವು ಮ್ಯಾಚ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಯಾವಾಗ ಈ ಆಕ್ಟಿವಿಟೀಸ್ಗಳನ್ನ ಸಾಮಾನ್ಯ ಜನರಿಗೆ ಮ್ಯಾಚ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅಥವಾ ಅವ್ರು ಹೋಗುವಂತ ಸ್ಪೀಡಲ್ಲಿ, ಅವ್ರು ಹೋಗುವಂತ ದಾರಿನಲ್ಲಿ ನಾವು ಹೇಗೆ ಅದನ್ನ ನಾವು ಮ್ಯಾಚ್ ಮಾಡ್ಕೊಂಡು ಹೋಗಕ್ಕೆ ಆಗ್ತಾ ಇಲ್ಲ, ಬ್ಯಾಲೆನ್ಸ್ ಮಾಡೋ ಎಬಿಲಿಟಿ ನಮಗೆ ಇಲ್ಲ ಅಂತ ಅಂದಾಗ, ಸೊ ದಟ್ ಈಸ್ ಇಂಡಿಕೇಟಿಂಗ್ ದಟ್ ಸೊ ಇಟ್ಸ್ ಬಿಲೋ ಅವರ್ ಏಜ್ ಆರ್ ಇಂಟೆಲೆಕ್ಚುಯಲ್ ಡಿಸಬಿಲಿಟೀಸ್. ಸೊ ನಾವು ಒಂದು ಏನ್ ಹೇಳ್ತೀವಿ, ಏನು ಒಂದು ಡಿಕ್ಟೇಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ, ಏನೋ ಒಂದು ಟೆಕ್ಸ್ಟ್ ಅನ್ನ ಹೇಳ್ತಾ ಇದ್ದಾರೆ, ಸೊ ಎಲ್ರಿಗೂ ಒಂದು ಕ್ಲಾಸ್ ರೂಮ್ ಅಲ್ಲಿ ಎಲ್ರಿಗೂ ಹೇಳ್ತಾ ಇದ್ದಾರೆ, ನಾವು ಡಿಕ್ಟೇಟ್ ಮಾಡ್ಕೊಂಡೋದ್ರಲ್ಲಿ ನಾವು 2 ಸಲ 3 ಸಲ ಕೇಳ್ತೀವಿ. ಸೊ ಅವ್ರ ಅಷ್ಟರಲ್ಲಿ ನೆಕ್ಸ್ಟ್ ವರ್ಡ್ಗೆ ಹೋಗಿರ್ತಾರೆ, ನೆಕ್ಸ್ಟ್ ಸೆಂಟೆನ್ಸ್ಗೆ ಹೋಗಿರ್ತಾರೆ. ಸೊ ಓಕೆ, ಸ್ಲೋ ಲರ್ನರ್ಸ್, ಈ ಸ್ಲೋ ಅಂತಕ್ಕಂಥದ್ರಿಂದ ಇದು ಈ ಇಂಟೆಲೆಕ್ಚುಯಲ್ ಡಿಸಬಿಲಿಟೀಸ್ ಕಾಣ್ತಾ ಹೋಗುತ್ತೆ. ಸೊ ಯಾವುದು ಎಲ್ಲಿಂದ ಸ್ಲೋ ಕಾಣಿಸ್ಕೊಳ್ಳುತ್ತೆ? ಸೊ ಅವ್ರದ ಮೈಲ್ ಸ್ಟೋನ್ ಇನ್ ಟರ್ಮ್ಸ್ ಆಫ್ ಕಾಗ್ನಿಟಿವ್ ಡೆವಲಪ್ಮೆಂಟ್ ಇರ್ಬೋದು, ಇನ್ ಟರ್ಮ್ಸ್ ಆಫ್ ಫಿಸಿಕಲ್ ಡೆವಲಪ್ಮೆಂಟ್ ಇರ್ಬೋದು, ರಿಯಾಕ್ಷನ್ ಟೈಮ್ ಇರ್ಬೋದು, ಓಕೆ. ಸೊ ಅವ್ರದ ಪರ್ಸನಾಲಿಟಿ ಇರ್ಬೋದು, ಎಮೋಷನ್ಸ್ ಎಕ್ಸ್ಪ್ರೆಸ್ ಮಾಡೋ ವೇನಲ್ಲಿ ಇರ್ಬೋದು. ಸೊ ಎಲ್ಲದರಲ್ಲೂ ಈ ಸ್ಲೋನೆಸ್ ಅಂತಕ್ಕಂಥದ್ದು ಕಾಣ್ತಾ ಹೋಗುತ್ತೆ ಯಾರು ಈ ಇಂಟೆಲೆಕ್ಚುಯಲ್ ಡಿಸಬಿಲಿಟೀಸ್ಗೆ ಒಳಗಾಗಿರ್ತಾರೆ ಅವರು. ಸೊ ಒಂದು ಮೈಲ್ ಸ್ಟೋನ್ ಅಂತ ಇರ್ತಕ್ಕಂಥದ್ದು ಸಾಮಾನ್ಯವಾಗಿ. ಸೊ ಅಂದ್ರೆ ಒಂದು ಮಗು ಇನ್ಫ್ಯಾನ್ಸಿ ಸ್ಟೇಜ್ನಲ್ಲಿ, ಅಂದ್ರೆ ಒಂದು ಆಗ್ತಾನೆ ಹುಟ್ಟಿರ್ತಕ್ಕಂಥ ಮಗು ಎಲ್ಲಾ ಕೆಲಸಗಳನ್ನ ಸಾಮಾನ್ಯ ರೀತಿಯಾಗಿ, ಅಂದ್ರೆ 10 ಇಯರ್ಸ್ 15 ಇಯರ್ಸ್ ಓಲ್ಡ್ ಏನ್ ಮಾಡ್ತಾರೆ, ಸೊ ಅಂತ ಎಲ್ಲ ಆಕ್ಟಿವಿಟೀಸ್ಗಳನ್ನ, ಅಂತ ಎಲ್ಲ ಕಾಗ್ನಿಟಿವ್ ಎಲಿಮೆಂಟ್ಗಳನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಸ್ಟೆಪ್ ಬೈ ಸ್ಟೆಪ್, ಬೈ ಎಕ್ಸ್ಪೀರಿಯನ್ಸ್, ಬೈ ಲರ್ನಿಂಗ್, ಬೈ ಇಂಟ್ಯೂಷನ್. ಸೊ ಎಲ್ಲರಿಂದನೂ ಕಲೆಕ್ಟಿವ್ ಆಗಿ, ಬೈ ಅಂಡರ್ಸ್ಟ್ಯಾಂಡಿಂಗ್ ದ ವೇ ಈಸ್ ರಿಯಾಕ್ಟ್. ಸೊ ಎಲ್ಲದರ ಆಧಾರದ ಮೇಲೆ ಅದು ಒಂದು ಒರಿಜಿನೇಟ್ ಆಗುತ್ತೆ. ಆ ಒರಿಜಿನೇಟ್ ಆಗ್ಬೇಕು ಅಂತ ಅಂದ್ರೆ ಸೊ ನಮ್ಮ ಬೌದ್ಧಿಕ ಸಾಮರ್ಥ್ಯಗಳು ನಾರ್ಮಲ್ ಸ್ಟೇಜ್ನಲ್ಲಿ ಇರಬೇಕು. ನಾರ್ಮಲ್ ಸ್ಟೇಜ್ನಲ್ಲಿ ಅರ್ಥ ಮಾಡ್ಕೊಳ್ಳುವಂಥದ್ದು, ಗ್ರಹಿಕೆ ಮಾಡ್ಕೊಳ್ಳುವಂಥದ್ದು. ಸೊ ಒಂದು ಇನ್ಫಾರ್ಮೇಶನ್ ಒಂದು ಎನ್ವಿರಾನ್ಮೆಂಟ್ ಇಂದ ಬರ್ತಾ ಇದೆ, ಅದನ್ನು ಹೇಗೆ ಎನ್ಕೋಡ್ ಮಾಡ್ಕೋಬೇಕು, ಎಲ್ಲಿ ಸ್ಟೋರ್ ಮಾಡ್ಕೋಬೇಕು, ಹೇಗೆ ಸ್ಟೋರ್ ಮಾಡ್ಕೋಬೇಕು, ಯಾವಾಗ ಇಂತಹ ಇನ್ಫಾರ್ಮೇಶನ್ ಅನ್ನ ರೀಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ, ಅದ್ರ ಜೊತೆಗೆ ಯಾವಾಗ ನಾವು ಅಸೋಸಿಯೇಟ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಪಡಬೇಕು. ಸೊ ಈ ಎಲ್ಲ ಒಂದು ಎಲಿಮೆಂಟ್ಗಳು ಒಂದು ವರ್ತನೆಯಲ್ಲಿ ಕಾಣಿಸ್ಕೊಳ್ತಾ ಹೋಗುತ್ತೆ. ಅಂದ್ರೆ ಒಂದು ಇನ್ಫಾರ್ಮೇಶನ್ ಅನ್ನ ನಾವು ಬಂದಿರ್ತಕ್ಕಂಥ ಅಥವಾ ಆಚೆಯಿಂದ ಬರ್ತಾ ಇರ್ತಕ್ಕಂಥ ಒಂದು ಮಾಹಿತಿಯನ್ನ ನಾವು ಸ್ಟೋರ್ ಮಾಡ್ಕೋಬೇಕು ಅನ್ನೋದೇ ಆದ್ರೆ, ಹೇಗ್ ಮಾಡ್ಕೋಬೇಕು, ಯಾವ ಪ್ರಮಾಣದಲ್ಲಿ ಮಾಡ್ಕೋಬೇಕು, ಯಾವ ಸಂಕೇತದೊಂದಿಗೆ ಸಂಗ್ರಹ ಮಾಡ್ಕೋಬೇಕು ಅಥವಾ ಎನ್ಕೋಡ್ ಮಾಡ್ಕೋಬೇಕು, ಅದನ್ನು ಯಾವಾಗ ರಿಟ್ರೀವ್ ಮಾಡ್ಕೋಬೇಕು ಅಂತ ಅಂದಾಗ ನಾವು ಬಳಸ್ತಾ ಇರ್ತಕ್ಕಂಥ ಒಂದು ಮೆಥಡ್ಸ್, ಮ್ಯೂಮೋನಿಕ್ಸ್ ಮೆಥಡ್ಸ್ಗಳು ಯಾವುದು. ಸೊ ಇದೆಲ್ಲದನ್ನು ಸಹ ಎನ್ಕೋಡ್ ಮಾಡ್ಕೊಳ್ಳೋಂಥ ಸಂದರ್ಭದಲ್ಲಿ ನಾವು ಮಾಡ್ಕೊಂಡ್ರೆ, ಅಥವಾ ಅದನ್ನ ಕಲ್ತ್ಕೊಂಡ್ರೆ, ಅಥವಾ ಅದಕ್ಕೆ ಒಂದು ಸಂಕೇತಗಳನ್ನ ನಾವು ಕೊಂಡ್ಕೊಂಡ್ರೆ ರೀಕಾಲು ಈಸಿ ಆಗ್ತಾ ಹೋಗುತ್ತೆ. ಸೊ ಇಟ್ಸ್ ಆಲ್ ಅಬೌಟ್ ಹೌ ವಿ ಪ್ಲಾನ್. ನಾವು ಅದನ್ನು ಹೇಗೆ ವ್ಯವಸ್ಥಿತವಾದ ಒಂದು ಪ್ಲಾನ್ ಅನ್ನ, ಯೋಜನೆಗಳನ್ನ ಮಾಡ್ಕೊಂಡಿರ್ತೀವಿ, ಆ ವ್ಯವಸ್ಥಿತ ಯೋಜನೆ ಆಧಾರದ ಮೇಲೆ ಅದನ್ನ ಎನ್ಕೋಡ್ ಮಾಡ್ಕೊಂಡಿದೀವ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಸೊ ಹೀಗೆ ಸೊ ಈ ID ಇಂಟೆಲೆಕ್ಚುಯಲ್ ಡಿಸಬಿಲಿಟೀಸ್ ಅಂತಕ್ಕಂಥದ್ದು ಸೊ ಬಹಳ ಪ್ರಮುಖ ಘಟ್ಟದಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಸೊ ಪ್ರಮುಖ ಘಟ್ಟದಲ್ಲಿ ಏನ್ ಕಾಣಿಸ್ಕೊಳ್ಳುತ್ತೆ ಅಂದ್ರೆ ಈ ಪ್ರೈಮರಿ ಸ್ಕೂಲು, ಸೊ ಅಥವಾ ಪ್ರೀ ಸ್ಕೂಲು ಏನ್ ಬರುತ್ತೆ, ಪ್ರೀ ಸ್ಕೂಲ್ ಇಯರ್ಸ್ ಅಂತಂದ್ರೆ LKG UKG. ಸೊ ಅಂತ ಮೂಮೆಂಟ್ ಅಲ್ಲಿ ಈ ಒಂದು ಐಡಿಯನ್ನ ನಾವು ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಗುತ್ತೆ. ಅಥವಾ ಅವರ ಸ್ಲೋ ಲರ್ನಿಂಗ್ ಪ್ರೋಸೆಸ್ ಏನಿರುತ್ತಲ್ಲ, ಅವರ ರಿಯಾಕ್ಷನ್ ಟೈಮ್ ಏನಿರೋದಲ್ಲ, ಅವ್ರು ನಾವು ಎಷ್ಟೇ ಹೇಳಿದ್ರು ಅವ್ರು ಎಷ್ಟು ಪ್ರಮಾಣದಲ್ಲಿ ಅಥವಾ ಯಾವ ಪ್ರಮಾಣದಲ್ಲಿ ಎನ್ಕೋಡ್ ಮಾಡ್ಕೊಳ್ತಾ ಇರ್ತಾರೆ ಅಂತ ಅವ್ರಿಗೆ ಅನ್ಸಿರುತ್ತಲ್ಲ, ಸೊ ಅದರ ಆಧಾರದ ಮೇಲೆ ನಾವು ಸಿವಿಯರು, ಮಾಡ್ರೇಟು ಅಥವಾ ಮೈಲ್ಡು, ಸೊ ಈ ರೀತಿಯಾದಂಥ ಕ್ಯಾಟಗರೈಸೇಷನ್ ಅನ್ನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇಲ್ಲಿ
ಕಂಪ್ಲೀಟ್ ಆಗಿ ಐ ಡಿ ಅಂತ ಅನ್ನೋದಾದ್ರೆ ಏನಂತ ಹೇಳ್ಬೋದು ಅಂದ್ರೆ ವ್ಯಾಖ್ಯಾನದ ರೀತಿಯಲ್ಲಿ ಹೇಳಬೇಕು ಅನ್ನೋದಾದ್ರೆ ಯಾವ ರೀತಿಯಾಗಿ ಹೇಳ್ಬೋದು ಅಂತಂದ್ರೆ ಗಮನಾರ್ಹವಾಗಿ ದುರ್ಬಲಗೊಂಡ ಭೌತಿಕ ಮತ್ತು ಹೊಂದಾಣಿಕೆಯ ಕಾರ್ಯನಿರ್ವಹಣೆಯಿಂದಾಗಿ ನಿರೂಪಿಸಲ್ಪಟ್ಟಿದೆ. ಅಂದ್ರೆ ನಮ್ಮಲ್ಲಿ ದುರ್ಬಲಗೊಂಡ ಸಾಮಾನ್ಯೀಕರಣ ಮಾಡಬೇಕು ಅಂತ ಅಂದ್ರೆ ಎಲ್ಲರೂ ಒಂದೇ ರೀತಿ ಆಲ್ಮೋಸ್ಟ್ ಆಲ್ 10% ವೇರಿಯೇಷನ್ ಇತ್ತು ಅಂತಂದ್ರೂ ಸೊ ಅದನ್ನ ಸಾಮಾನ್ಯೀಕರಣ ಮಾಡ್ತಾ ಇದೀವಿ ಅಂತ ಅಂದಾಗ ಸೊ ಒಂದು 10% ವೇರಿಯೇಷನ್ಸ್ ಇತ್ತು ಅಂತಂದ್ರೆ ಜನರಲೈಸ್ ಮಾಡಬಹುದು. ಸೊ ಇದು ಒಂದು ಸಿಗ್ನಿಫಿಕೆಂಟ್ ಡಿಫರೆನ್ಸಸ್ ಅನ್ನ ನಾವು ನೋಡ್ತಾ ಹೋಗ್ಬೋದು. ಓಕೆ, ಸೊ ಯಾರು ಈ ಐಡಿಯಾನ ಹೊಂದಿರ್ತಾರೆ ಅಥವಾ ಯಾರು ನಾರ್ಮಲ್ ಅನ್ನ ಹೊಂದಿರ್ತಾರೆ ಅಥವಾ ಯಾರು ಜೀನಿಯಸ್ ಅತ್ಯಂತ ಹೆಚ್ಚಿನ ಮಟ್ಟದ ಬುದ್ಧಿಶಕ್ತಿಯ ಮಟ್ಟವನ್ನು ಹೊಂದಿರ್ತಾರೆ. ಸೊ ಈ ಮೂರರ ವ್ಯಕ್ತಿತ್ವಗಳನ್ನ ನಾವು ಬೈ ಅಬ್ಸರ್ವ್ ಮಾಡಿದ್ರೆ ಸಾಕು, ಮೇಲ್ಮೈ ನೋಟದಲ್ಲಿ ಅಬ್ಸರ್ವ್ ಮಾಡಿದ್ರೆ ಸಾಕು, ನಾವು ಈಸಿಯಾಗಿ ಈ ಮೂರರ ನಡುವೆ ಇರ್ತಕ್ಕಂಥ ಒಂದು ಡಿಫರೆನ್ಸಸ್ ಅನ್ನ ಸಿಗ್ನಿಫಿಕೆಂಟ್ ಡಿಫರೆನ್ಸಸ್ ಅನ್ನ ನಾವು ಕಣ್ಣಳತೆನಲ್ಲೇ ಇರ್ತಕ್ಕಂಥ ವ್ಯತ್ಯಾಸಗಳನ್ನ ಗುರುತಿಸಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಇದೇನ್ ಮಾಡುತ್ತೆ, ದೈನಂದಿನ ಸಾಮಾನ್ಯ ಜೀವನಕ್ಕೆ ಪರಿಣಾಮ ಬೀರುವ ಎರಡು ಅಥವಾ ಹೆಚ್ಚು ಹೊಂದಾಣಿಕೆ ನಡವಳಿಕೆಗಳಲ್ಲಿನ ಕೊರತೆಗಳ ಜೊತೆಗೆ 70ಕ್ಕಿಂತ ಕೆಳಗಿನ ಐಕ್ಯೂನಿಂದ ವ್ಯಾಖ್ಯಾನಿಸಲಾಗಿದೆ. ಓಕೆ, ಸೊ ನಮ್ಮ ದೈನಂದಿನ ಚಟುವಟಿಕೆಗಳನ್ನ ಯಾರು ಮಾಡ್ಕೊಳಕ್ಕೆ ಸಾಮಾನ್ಯವಾಗಿ ಮಾಡ್ಕೊಳಕ್ ಆಗ್ತಾ ಇಲ್ಲ. ಓಕೆ, ಸೊ ಏನು ಫಾರ್ ಎಕ್ಸಾಂಪಲ್ ಈ ಇಂಟೆಲೆಕ್ಚುಯಲ್ ಡಿಸಬಿಲಿಟೀಸ್ ಹೊಂದಿರ್ತಕ್ಕಂಥವ್ರು, ಸೊ ಅವ್ರನ್ನ ನೋಡಿದ್ರೆ ಗೊತ್ತಾಗುತ್ತೆ ಅವ್ರ ನೀಟ್ನೆಸ್. ಸೊ ಹೆಚ್ಚಿನ ಸಮಯ ಒಂದು ಸಣ್ಣ ಕೆಲಸವನ್ನ ಮಾಡ್ಲಿಕ್ಕೆ ನಾವು ಎಕ್ಸ್ಪೆಕ್ಟ್ ಅಥವಾ ಒಂದು ಎಸ್ಟಿಮೇಟ್ ಮಾಡೋ ಸಮಯಕ್ಕಿಂತ ಬಹಳ ಬಹಳ ಪಟ್ಟು ಹೆಚ್ಚಿನ ಸಮಯವನ್ನ ಎಷ್ಟು ಹೇಳಿದ್ರು ಅವ್ರಿಗೆ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ವಿಫಲ ಆಗುವಂಥದ್ದು. ಸೊ ಹೀಗೆ ಅನೇಕ ವಿಷಯಗಳಲ್ಲಿ ಡಿಲೇಡ್ ಇರ್ತಕ್ಕಂಥ ಅಂಡರ್ಸ್ಟ್ಯಾಂಡಿಂಗು, ಡಿಲೇಡ್ ಇರ್ತಕ್ಕಂಥ ಒಂದು ಪ್ರೋಸೆಸ್ಸು ಎಲ್ಲದೂ ಸಹ ಅಪಿಯರ್ ಆಗ್ತಾ ಹೋಗುತ್ತೆ. ಈ ಅಪಿಯರ್ ಆಗೋದ್ರ ಆಧಾರದ ಮೇಲೆ ಓಕೆ, ಈ ಒಂದು ಗುಣಲಕ್ಷಣಗಳು ಏನು ನಾವು ಅಂದಾಜಿಸಬಹುದು, ಈ ಗುಣಲಕ್ಷಣಗಳ ಆಧಾರದ ಮೇಲೆ ಸೊ ಈ ಒಂದು ಐಡಿಯನ್ನ ರೆಕಗ್ನೈಸ್ ಮಾಡಬಹುದು. ಸೊ ಇದು DSM-4 5 ಅಡಿಯಲ್ಲಿ ತಾರ್ಕಿಕತೆ, ಸಮಸ್ಯೆ ಪರಿಹರಿಸುವುದು, ಯೋಜನೆ, ಅಮೂರ್ತ ಚಿಂತನೆ, ತೀರ್ಪು, ಶೈಕ್ಷಣಿಕ ಕಲಿಕೆ ಮತ್ತು ಸೂಚನೆ ಮತ್ತು ಅನುಭವದ ಕಲಿಕೆ ಮತ್ತು ಪ್ರಾಯೋಗಿಕ ತಿಳುವಳಿಕೆಗಳನ್ನು ಪ್ರಾಯೋಗಿಕ ಮೌಲ್ಯಮಾಪನ ಮತ್ತು ಪ್ರಮಾಣಿತ ಪರೀಕ್ಷೆಗಳಿಂದ ದೃಢೀಕರಿಸಲಾಗಿದೆ. ಓಕೆ, ಸೊ ಇಲ್ಲಿ ನಾವೊಂದು ಒಬ್ಬ ವ್ಯಕ್ತಿಯನ್ನ ನಾವು ಐಡಿ ಅಂತ ನಾವು ಕರಿಬೇಕು ಅಂತಾರೆ, ಇಂಟೆಲೆಕ್ಚುಯಲ್ ಡಿಸಬಿಲಿಟಿ ಅಂತ ಕರಿಬೇಕು ಅಂತ ಅಂದ್ರೆ ಬೈ ಅಬ್ಸರ್ವಿಂಗ್ ದ ಪರ್ಸನ್ ವಿತ್ ಇಂಟೆಲೆಕ್ಚುಯಲ್ ಡಿಸಬಿಲಿಟಿ ವಿ ಕಾಂಟ್ ಸೇ. ಅಲ್ಲಿ ಏನಂತ ಹೇಳ್ಬೋದು ಅಂತ ಅಂದ್ರೆ ಈ ಒಂದು ಆಧಾರದ ಮೇಲೆ ಅದನ್ನ ನಾವು ಕ್ಯಾಟಗರೈಸೇಷನ್ ಅನ್ನು ಮಾಡಬೇಕಾಗತ್ತೆ. ಆ ಕ್ಯಾಟಗರೈಸೇಷನ್ ಅನ್ನು ನಾವು ಪ್ರಾಯೋಗಿಕ ಮೌಲ್ಯಮಾಪನ ಪ್ರಮಾಣಿತ ಪರೀಕ್ಷೆ ಮುಖಾಂತರ ಅದನ್ನ ದೃಢೀಕರಿಸಬೇಕಾಗುತ್ತೆ. ಆ ದೃಢೀಕರಿಸಿದ ನಂತರವಾಗಿ ಒಬ್ಬ ವ್ಯಕ್ತಿ ಐಡಿಯನ್ನ ಓದಿದನ ಅಥವಾ ಇಲ್ವಾ ಅನ್ನೋದನ್ನ ನಾವು ನಿರ್ಧರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಯಾವ್ಯಾವು ಈ ಒಂದು ಅಕಾರ್ಡಿಂಗ್ ಟು DSM-5 ನಲ್ಲಿ ಯಾವೆಲ್ಲ ಕ್ರೈಟೀರಿಯಾಗಳನ್ನ ನಾವು ನೋಡ್ಬೇಕಾಗುತ್ತೆ ಅನ್ನೋದೇ ಆದ್ರೆ ಸೊ ತಾರ್ಕಿಕತೆ, ಲಾಜಿಕಲ್ ಥಿಂಕಿಂಗ್, ನಮ್ಮ ಒಂದು ಥಾಟ್ ಪ್ರೋಸೆಸ್ ಅಲ್ಲಿ ಒಂದು ಲಾಜಿಕ್ ಇರಬೇಕು, ನಮ್ಮ ಆಲೋಚನೆಯಲ್ಲಿ ಒಂದು ಲಾಜಿಕ್ ಇರಬೇಕು. ನಾವೇನೋ ಒಂದು ಪ್ಲಾನ್ ಮಾಡ್ತಾ ಇದೀವಿ ಅಂತಂದಾಗ ಆ ಪ್ಲಾನ್ಗೆ ಒಂದು ರೀಸನ್ ಇರಬೇಕು, ಅಂದ್ರೆ ಲಾಜಿಕ್ ಇರಬೇಕು, ತಾರ್ಕಿಕತೆಯಿಂದ ಕೂಡಿರಬೇಕು. ಸೊ ಅದಕ್ಕೆ ಲಿಂಕ್ ಇಲ್ಲ, ದೇರ್ ಇಸ್ ನೋ ಲಿಂಕ್ ಬಿಟ್ವೀನ್ ಸ್ಟಿಮ್ಯುಲಸ್ ಅಂಡ್ ರೆಸ್ಪಾನ್ಸಸ್ ಅಂತ ಅಂದಾಗ ಇಟ್ ಈಸ್ ಏನಂತ ಆಗುತ್ತೆ ಅದು, ದೇರ್ ಇಸ್ ನೋ ಕಾರ್ಲೇಷನ್ ಬಿಟ್ವೀನ್ ಸ್ಟಿಮ್ಯುಲಸ್ ಅಂಡ್ ರೆಸ್ಪಾನ್ಸಸ್ ಅಂತ ಅಂದಾಗ ಸಮಥಿಂಗ್ ರಾಂಗ್ ಅಂತ ಅನ್ಸುತ್ತೆ. ಓಕೆ, ಸೊ ಸಮಸ್ಯೆಗಳನ್ನ ಪರಿಹರಿಸುವುದು. ಸಮಸ್ಯೆ ದೈನಂದಿನ ಚಟುವಟಿಕೆಯಲ್ಲಿ ಸಾಮಾನ್ಯವಾಗಿ ಬರುತ್ತೆ. ಆ ಸಮಸ್ಯೆಯನ್ನ ಇಂಟರ್ಪ್ರಿಟ್ ಮಾಡುವಂಥದ್ದು ಇರಬಹುದು, ಆ ಸಮಸ್ಯೆಯನ್ನ ಗ್ರಹಿಸೋದಂಥದ್ದು ಇರಬಹುದು, ಆ ಸಮಸ್ಯೆಯನ್ನ ರಿಸೀವ್ ಮಾಡ್ಕೊಳ್ಳುವಂಥದ್ದು ಇರಬಹುದು, ಆ ಅರ್ಥ ಮಾಡ್ಕೊಳ್ಳುವಂಥದ್ದು ಇರ್ಬೋದು. ಸೊ ಒಂದು ನಾರ್ಮಲ್ ವೇನಲ್ಲಿ ಅದನ್ನ ನಾವು ನೋಡ್ತಾ ಇದೀವಿ ಅಂತ ಅಂದಾಗ ಇಟ್ಸ್ ಫೈನ್, ಫೇರ್ ಎನಫ್. ಬಟ್ ಯಾರಿಗೆ ಈ ಒಂದು ಸಮಸ್ಯೆ ಪರಿಹರಿಸೋದು ಯಾರಿಗೆ ಆಗ್ತಾ ಇಲ್ಲ ಅಂತ ಅಂದಾಗ ಯಾವೆಲ್ಲ ವೇ ಅಥವಾ ದಾರಿಗಳನ್ನು ಉಪಯೋಗಿಸ್ತಿದ್ದಾನೆ ಅಂತ ಅಂದಾಗ ಸೊ ಇಲ್ಲಿ ಒಂದು ಸಮಸ್ಯೆಯನ್ನ ಪರಿಹರಿಸೋದಲ್ಲಿ ಕಷ್ಟ ಆಗ್ತಾ ಇದೆ ಅಂತ ಅಂದಾಗ ಸೊ ಅಂಥವರನ್ನ ನಾವು
ನಾರ್ಮಲ್ ಇದ್ದಾರಾ ಅಥವಾ ಅವರು ಈ ಐಡಿಗೆ ಹತ್ರವಾಗಿದ್ದಾರಾ ಅನ್ನೋದನ್ನ ನಾವು ಅಂದಾಜಿಸ್ಲಿಕ್ಕೆ ಸಾಧ್ಯ ಆಗ್ತಾವೆ. ಸೊ ಯೋಜನೆ, ಪ್ಲಾನ್. ಸೊ ಸಾಮಾನ್ಯವಾಗಿ ನಾರ್ಮಲ್ ವ್ಯಕ್ತಿಗಳು ಅಥವಾ ಜೀನಿಯಸ್ ಅಂತಕ್ಕಂಥದ್ದು ಏನು ನಾವು ಸಿಗ್ರಿಗೇಟ್ ಅನ್ನ ಮಾಡ್ತೀವಿ, ಡಿಸ್ಟಿಂಗ್ವಿಷನ್ ಅನ್ನ ಏನ್ ಮಾಡ್ತೀವಿ, ಅವರು ಪ್ಲಾನ್ ಇರುತ್ತೆ. 6 months ಪ್ಲಾನ್, 1 year ಪ್ಲಾನ್, 5 years ಪ್ಲಾನ್, 10 years ಪ್ಲಾನ್. ಅದು ಯೋಜನೆ. ಒಂದು ಈವೆಂಟ್ ಮಾಡಬೇಕು, ಅದಕ್ಕೊಂದು ಪ್ಲಾನ್. ಸೊ ಇದಾದ್ಮೇಲೆ ಇದು, ಇದಾದ್ಮೇಲೆ ಇದು ಈಗ ಬರಬೇಕು, ಅದು ಆಗ ಬರಬೇಕು. ಸೊ ಹೀಗೆ ಯಾವುದೇ ಒಂದು ಯೋಜನೆಗಳನ್ನ ಮಾಡಬೇಕು ಅಂತ ಅನ್ನೋದೇ ಆದ್ರೆ, ಯಾವುದೇ ಒಂದು ಕೆಲಸ ಕಾರ್ಯಗಳು, ಯಾವುದೇ ಒಂದು 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 ಆಕ್ಟಿವಿಟೀಸ್ಗಳನ್ನು ನಾವು ಮಾಡಬೇಕು ಅಂತಾದ್ರೆ ಒಂದು ಯೋಜನಾಬದ್ಧ, ಕ್ರಮಬದ್ಧವಾದಂತಹ ಒಂದು ಮೆಥಡಾಲಜಿ ಇರುತ್ತೆ. ಆ ಮೆಥಡಾಲಜಿ ಆಧಾರದ ಮೇಲೆ ಅವರು ಮುಂದುವರಿತಾರೆ. ಆ ಮುಂದುವರೆದ ಆಧಾರದ ಮೇಲೆ ಅದು ರಿಸಲ್ಟ್ ಡಿಸಿಷನ್ ಆಗುತ್ತೆ. ಈ ಯೋಜನೆ ಯಾರು ಮಾಡೋಕ್ಕಾಗಲ್ಲ. ಸೊ ಇಂಟೆಲೆಕ್ಚುಯಲ್ ಡಿಸಬಿಲಿಟೀಸ್ ಹೊಂದಿರತಕ್ಕಂಥವ್ರು ಸಾಮಾನ್ಯವಾಗಿ ಯೋಜನೆಗಳನ್ನ ಮಾಡಲಿಕ್ಕೆ ವಿಫಲತೆಗಳನ್ನು ಹೊಂದ್ತಾರೆ. ಯಾರು ವಿಫಲರಾಗಿರ್ತಾರೆ? ಸೊ ಅವರು ಫರ್ದರ್ ಯಾವುದೇ ಆಕ್ಟಿವಿಟೀಸ್ಗಳನ್ನ ಇನ್ ಟೈಮಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗೋದು. ಸೊ ದಟ್ ಈಸ್ ಅ ಪ್ರಾಬ್ಲಮ್. ಯೋಜನೆಗಳನ್ನ ನಾವು ಮಾಡಬೇಕು ಅಥವಾ ಆಲ್ ಆಫ್ ಎ ಸಡನ್ ಸೊ ನಾವು ಬಂದು ಮಾಡ್ತೀವಿ ಅಂತಾರೆ, ವಿ ಶುಡ್ ಹ್ಯಾವ್ ಎಕ್ಸ್ಪರ್ಟ್ ಇನ್ ದ್ಯಾಟ್ ಪರ್ಟಿಕ್ಯುಲರ್ ಮ್ಯಾನರ್ ಅಂತ. ನಾವು ಅದು ಮಾಡಕ್ ಆಗ್ತಾ ಇಲ್ಲ ಅಂತ ಅಂದಾಗ, ಸೊ ಇಟ್ ಈಸ್ ಕ್ಲಿಯರ್ಲಿ ಇಂಡಿಕೇಟಿಂಗ್ ದಟ್ ಸೊ ನಾವು ಒಂದು ಮಾನಸಿಕವಾಗಿ ಹಿಂದುಳಿದಿದ್ದೀವಿ ಅಥವಾ ನಾವು ಇಂಟೆಲೆಕ್ಚುಯಲ್ ಡಿಸಬಿಲಿಟೀಸ್ಗಳನ್ನ ಹೊಂದಿದ್ದೀವಿ ಅನ್ನೋ ಒಂದು ಕ್ಯಾಟಗರೈಸೇಷನ್ಗೆ ನಾವು ಬರಲಿಕ್ಕೆ ಸಾಧ್ಯ ಆಗುತ್ತೆ. ಅಮೂರ್ತ ಚಿಂತನೆ, ಓಕೆ, ಒಂದು ಅಬ್ಸ್ಟ್ರಾಕ್ಟ್ ಥಿಂಕಿಂಗ್ ಇರಬೇಕು. ಸೊ ಅಂದ್ರೆ ಈ ರೀತಿಯಾದಂತಹ ಒಂದು ರಿಸಲ್ಟ್ ಅನ್ನ ಎಕ್ಸ್ಪೆಕ್ಟ್ ಮಾಡಬೇಕು ಅನ್ನೋದೇ ಆದ್ರೆ ಹೈ ಲೆವೆಲ್, ಓಕೆ, ಒಂದು ಟಾಪ್ ಲೆವೆಲ್ ಅಲ್ಲಿ ನಾವು ಒಂದು ರಿಸಲ್ಟ್ ಅನ್ನ ಎಕ್ಸ್ಪೆಕ್ಟ್ ಮಾಡಬೇಕು ಅನ್ನೋದೇ ಆದ್ರೆ ನಾವು ಯಾವ ರೀತಿಯಾದಂಥ ಪ್ಲಾನ್ಗಳನ್ನ ಮಾಡಬೇಕು, ಯಾವ ರೀತಿಯಾದಂಥ ಅದಕ್ಕೆ ಚಟುವಟಿಕೆಗಳಿಂದ ಯಾವ ರೀತಿಯಾದಂಥ ಒಂದು ಎಸ್ಟಿಮೇಟ್ ಅನ್ನ ಮಾಡಬೇಕು. ಓಕೆ, ಒಂದು ಬಾಲನ್ನು, ಓಕೆ, ಒಂದು ಬಾಲನ್ನು ನಾವು ಅಷ್ಟು ದೂರ ಎಸಿಬೇಕು ಅಂತಂದರೆ ನಾವು ಎಷ್ಟು ಫೋರ್ಸಲ್ಲಿ ಎಸಿಬೇಕು? ಒಂದು 500 meters ಅಥವಾ ಒಂದು 600 meters ನಾವು ಎಸಿಬೇಕು, ಅಥವಾ ಒಂದು ಜಾವ್ಲಿನ್ ಥ್ರೋನ್ ಮಾಡಬೇಕು ಅಂತಂದರೆ ಸೊ ಇಷ್ಟು ಮೀಟರ್ಸ್ ಅಂತರಗಳ ನಾವು ದಾಟಬೇಕು ಅನ್ನೋದೇ ಆದರೆ ಎಷ್ಟು ಫೋರ್ಸಲ್ಲಿ ನಾವು ಅದನ್ನು ಥ್ರೋ ಮಾಡಬೇಕು. ಸೊ ಒಂದು ಎಸ್ಟಿಮೇಟ್ ಮಾಡಬೇಕು. ಓಕೆ, ನಮ್ಮ ಶಕ್ತಿ ಮೀರಿ ಎಸೆಯೋದಾದರೆ ಒಂದು 5 meters ಮಾತ್ರ ಎಸಿಬೇಕು, ಅಥವಾ ಒಂದು 10 meters ಕರೆಕ್ಟಾಗಿ ಲ್ಯಾಂಡ್ ಆಗೋ ಥರ ನಾವು ಎಸಿಬೇಕು. ಅದ್ರ ವೆಯ್ಟ್ ಎಷ್ಟಿದೆ, ಎಕ್ಸ್ಟರ್ನಲ್ ಸಪೋರ್ಟಿವ್ ಯಾವ ಥರ ಇದೆ, ಅಂದರೆ ಗಾಳಿ ಇದೆಯಾ, ಸೊ ಏನಾದರೂ ಒಂದು ಇಂಟರ್ವೀನಿಯಸ್ ಥರಕ್ಕೆ ಏನಾದರೂ ಇದೆಯಾ, ಅಥವಾ ಬೇರೆ ಇನ್ಯಾವುದಾದ್ರೂ ಒಂದು ರೀತಿಯಲ್ಲಿ ಇದೆಯಾ. ಸೊ ಆ ರೀತಿಯಾಗಿ ನಾವೇನಾದರೂ ಕ್ಯಾಲ್ಕುಲೇಷನ್ ಮಾಡಿ ಎಸಿತೀವಲ್ಲ. ಸೊ ಅಂದರೆ ಅಮೂರ್ತ ಚಿಂತನೆ ನಮ್ಮಲ್ಲಿ ಇತ್ತು ಅಂತಂದರೆ ಸೊ ಈಸಿಯಾಗಿ ವಿ ಕ್ಯಾನ್ ಎಸ್ಟಿಮೇಟ್ ದ ಗ್ಯಾಪ್ ಬಿಟ್ವೀನ್ ದ ಆಬ್ಜೆಕ್ಟ್ ಆ್ಯಂಡ್ ದ ಪರ್ಸನ್. ಡಿಸಿಷನ್ ಮೇಕಿಂಗ್ ಅದೇ ರೀತಿಯಾಗಿ ಒಂದು ತೀರ್ಪುಗಳನ್ನು ನಾವು ಎಷ್ಟು ಮಟ್ಟಿಗೆ ತಗೊಳ್ತೀವಿ, ಹೇಗೆ ತೆಗೆದುಕೊಳ್ತೀವಿ, ಯಾರು ತೆಗೆದುಕೊಳ್ತೀವಿ, ಎಂಥ ತೀರ್ಪುಗಳನ್ನು ನಾವು ತೆಗೆದುಕೋಬಹುದು. ಒಂದು ಮನೆ ಅಂತ ಅಂದಮೇಲೆ ಸೊ ಹಲವಾರು ಇಶ್ಯೂಸ್ಗಳು ನಡೀತಾ ಹೋಗುತ್ತೆ. ಫೈನಾನ್ಷಿಯಲ್ ರಿಲೇಟೆಡ್ ಇರುತ್ತೆ, ಫುಡ್ ರಿಲೇಟೆಡ್ ಇರುತ್ತೆ, ಅಕಾಡೆಮಿಕ್ ರಿಲೇಟೆಡ್ ಇರುತ್ತೆ. ಸೊ ಬೇರೆ ಬೇರೆ ಆಸ್ಪೆಕ್ಟ್ಗಳು ಅಥವಾ ಡೈಲಿ ಆಕ್ಟಿವಿಟೀಸ್ಗಳ ಬಗ್ಗೆ ಇರುತ್ತೆ. ಸೊ ಯಾವ್ದಾದ್ರು ಒಂದು ಇವೆಂಟು, ಯಾವ್ದಾದ್ರು ಒಂದು ಡಿಸಿಷನ್ ತಗೋಬೇಕು. ಹೀಗೆ ಸೊ ಪ್ರತಿಯೊಂದು ವಿಷಯದಲ್ಲೂ ಸಹ ಒಂದು ತೀರ್ಪನ್ನು ತೆಗೆದುಕೊಳ್ಳುವಂಥದ್ದು ಇರುತ್ತೆ. ಯಾರು ತೆಗೆದುಕೋಬೇಕು, ಎಷ್ಟು ತೆಗೆದುಕೊಳ್ತಾರೆ, ಯಾರ ಮೇಲಾದ್ರು ಡಿಪೆಂಡ್ ಆಗಿರ್ತಾರ ಅಥವಾ ಇಂಡಿಪೆಂಡೆಂಟ್ ಪರ್ಸನ್ನ. ಸೊ ಇದೆಲ್ಲದೂ ಸಹ ಆ ವ್ಯಕ್ತಿ ಬೌದ್ಧಿಶಕ್ತಿಯ ಅಥವಾ ಬುದ್ಧಿಶಕ್ತಿಯ ಮಟ್ಟವನ್ನು ನಿರ್ಧರಿಸ್ತದೆ. ಸೊ ಪ್ರತಿಯೊಂದು, ಸೊ ಆಫ್ಟರ್ 30 years, ಆಫ್ಟರ್ 50 years ಪ್ರತಿಯೊಂದನ್ನು ಸಹ ಇನ್ನೊಬ್ಬರ ಒಂದು ಒಪಿನಿಯನನ್ನು ಕಲೆಕ್ಟ್ ಮಾಡ್ಕೊಳ್ತಾರೆ, ಒಪಿನಿಯನ್ಸ್ಗಾಗಿ ಕಾಯ್ತಾರೆ. ಸೊ ಒಪಿನಿಯನ್ಸ್ನ ಆಧಾರದ ಮೇಲೆ ಇವರು ಚಟುವಟಿಕೆಗಳನ್ನು ತೆಗೆದುಕೊಳ್ತಾರೆ, ಚಟುವಟಿಕೆಗಳನ್ನು ಮಾಡ್ತಾರೆ. ಸೊ ಇದೇನು ಇಂಡಿಕೇಟ್ ಮಾಡುತ್ತೆ? ಸ್ಲೋ ಲರ್ನರ್ಸ್.
ಅಥವಾ ಇಂಟೆಲೆಕ್ಚುಯಲ್ ಡಿಸಬಿಲಿಟೀಸ್. ಅಂದರೆ ಇಂಟೆಲೆಕ್ಚುಯಲ್ ಡಿಸಬಿಲಿಟೀಸ್ ಆಫ್ಟರ್ 30 ಇಯರ್ಸ್ ಅಂತ ನಾವು ನೇರವಾಗಿ ಹೇಳೋಕ್ಕಾಗಲಿಲ್ಲ ಅಂತ ಅಂದ್ರೂ ಸಹ ಅವರ ಅಂಡರ್ಸ್ಟ್ಯಾಂಡಿಂಗ್ ಕೆಪಾಸಿಟಿ ಏನಿರುತ್ತೆ ಅಥವಾ ಅವರ ಸಮಸ್ಯೆಗಳನ್ನು ಪರಿಹಾರ ಮಾಡೋದ್ರಲ್ಲಿರ್ಬೋದು, ಶೈಕ್ಷಣಿಕ ಕಲಿಕೆಯಲ್ಲಿರ್ಬೋದು, ಅಮೂರ್ತ ಚಿಂತನೆಯಲ್ಲಿರ್ಬೋದು, ತಾರ್ಕಿಕತೆಯಲ್ಲಿರ್ಬೋದು, ಸೊ ಎಲ್ಲರೂ ಸಹ ಹಿಂದುಳಿದಿದ್ದಾರೆ. ಮೈಲ್ಡ್ ಆಗಿರ್ಬೋದು ಅಥವಾ ಮಾಡ್ರೇಟ್ ಲೆವೆಲ್ ಏನೋ ಕಲಿಕೆನಲ್ಲಿ ಅಥವಾ ಇಂಟೆಲೆಕ್ಚುಯಲ್ ಕೆಪಾಸಿಟಿನಲ್ಲಿ ಹಿಂದೆ ಉಳಿದಿರಬಹುದು ಅನ್ನೋ ಒಂದು ಡಿಸಿಷನ್ಗೆ ಅಥವಾ ಕನ್ಕ್ಲೂಷನ್ಗೆ ನಾವು ಬರಬೇಕಾಗುತ್ತೆ. ಸೊ ಇಂತಹವುಗಳನ್ನು ಶೈಕ್ಷಣಿಕ ಕಲಿಕೆ, ಅದೇ ರೀತಿಯಾಗಿ ಸೂಚನೆ, ಅನುಭವದಿಂದ ಬಂದಿರತಕ್ಕಂಥ ಕಲಿಕೆ, ಪ್ರಾಯೋಗಿಕ ತಿಳುವಳಿಕೆಗಳನ್ನು, ಸೊ ಏನು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಇನ್ನೊಬ್ರು ನೋಡಿ ನಾವು ಏನು ಕಲಿತಾ ಹೋಗ್ತೀವಿ ಅಥವಾ ಅದನ್ನು ಏನು ನಾವು ಎಕ್ಸ್ಪೀರಿಯನ್ಸ್ ಮಾಡ್ತಾ ಹೋಗ್ತೀವಿ, ಸೊ ಅದನ್ನೆಲ್ಲನೂ ಸಹ ಒಂದು ಮೌಲ್ಯಮಾಪನಕ್ಕೆ ಒಳಗು ಮಾಡಬೇಕಾಗುತ್ತೆ. ಪ್ರಾಯೋಗಿಕವಾದಂಥ ಒಂದು ಟ್ರಯಲ್ಗೆ ನಾವು ಅದನ್ನು ಒಳಪಡಿಸಿದ ನಂತರದಲ್ಲೇ ವೆದರ್ ಇಟ್ ಇಸ್ ಏನೋ ID ಆರ್ ನಾಟ್. ಇನ್ ಕೇಸ್ ಇಟ್ ಈಸ್ ID, ಸೊ ಅದು ಮೈಲ್ಡ, ಮಾಡ್ರೇಟ ಅಥವಾ ಸಿವಿಯರ್. ಸೊ ಈ ರೀತಿಯಾದ ಕ್ಯಾಟಗರೈಸೇಷನ್ ಅನ್ನು ಮಾಡಲಿಕ್ಕೆ ಅದು ಸಾಧ್ಯ ಆಗ್ತಾ ಹೋಗುತ್ತೆ. ಓಕೆ, ಸೊ ಇದನ್ನ ನಾವು ಯಾರು ಈ ID-ಯನ್ನು ಹೊಂದಿದ್ದಾರೆ, ಅದರ ಯಾವ ಗುಣಲಕ್ಷಣಗಳು ಅನ್ನೋ ರೀತಿಯಾಗಿ ನಾವು ಅರ್ಥ ಮಾಡ್ಕೊಂಡ ನಂತರದಲ್ಲಿ ಅದಕ್ಕೆ ಕ್ಲೋಸ್ ಆಗಿರ್ತಕ್ಕಂಥದ್ದು, ಅವುಗಳನ್ನು ಹೇಗೆ ಗುರುತಿಸೋದು, ಹೇಗೆ ಐಡೆಂಟಿಫೈ ಮಾಡ್ಕೊಳೋದು ಅನ್ನೋದನ್ನ ನಾವು ನೋಡೋದೇ ಆದ್ರೆ ಆಟಿಸಮ್ ಮತ್ತು ಬೌದ್ಧಿಕ ಅಸಮರ್ಥ. ಸೊ ಏನಕ್ಕೆ ಅಂತ ಅಂದ್ರೆ, ಸೊ ಆಲ್ಮೋಸ್ಟ್ ಈ ಆಟಿಸಮ್ ಗುಣಲಕ್ಷಣಗಳೇನಿದೆ ಮತ್ತೆ ID ಗುಣಲಕ್ಷಣಗಳಿದೆ, ಅಂದ್ರೆ ASD ಗುಣಲಕ್ಷಣಗಳು ಮತ್ತೆ ID ಗುಣಲಕ್ಷಣಗಳು ಆಲ್ಮೋಸ್ಟ್ ಆಲ್ ಸಿಮಿಲರ್ ಅಂತಾನೆ ಅನ್ಸುತ್ತೆ. ಸೊ ಆಲ್ಮೋಸ್ಟ್ ಆಲ್ ಈ ಕ್ಲಿನಿಕಲ್ ಫೀಚರ್ಸ್ಗಳನ್ನು ನಾವು ಅನಲೈಸ್ ಮಾಡಿ ನೋಡಿದಾಗ ಅಥವಾ ಕ್ಲಿನಿಕಲ್ ಫೀಚರ್ಸ್ಗಳನ್ನು ನಾವು ಒಂದಕ್ಕೆ ಕಂಪೇರ್ ಮಾಡೋಕೆ ಯಾವುದು ಆಟಿಸಮ್ ಯಾವುದು ID ಇಂಟೆಲೆಕ್ಚುಯಲ್ ಡಿಸಬಿಲಿಟೀಸ್ ಅಂತ ನೋಡಿದಾಗ ಸೊ ಆಲ್ಮೋಸ್ಟ್ ಆಲ್ ಸೇಮ್ ಇರ್ತಕ್ಕಂಥದ್ದೇ ನಮಗೆ ಫೀಲ್ ಆಗ್ತಾ ಹೋಗುತ್ತೆ. ಸೊ ಆದರೆ ಈ ಎರಡು ಅಸ್ವಸ್ಥತೆಗಳನ್ನು ನಾವು ಅದನ್ನ ವಿಶದವಾಗಿ ನಾವು ನೋಡಿದಾಗ we can see there is a significant differences between ED ಗುಣಲಕ್ಷಣಗಳು ಮತ್ತೆ ASD ಗುಣಲಕ್ಷಣಗಳು ಮತ್ತೆ ID ಗುಣಲಕ್ಷಣಗಳು ಅನ್ನೋದನ್ನ ನಾವು ನೋಡ್ತಾ ಹೋಗ್ಬೋದು. ಸೊ ಅಲ್ಲಿ ಒಂದು ಗ್ರೂಪ್ ಆಫ್ ಗುಣಲಕ್ಷಣಗಳನ್ನ ನಾವು ನೋಡ್ತಾ ಹೋಗಬಹುದು. ಅದರಲ್ಲಿ ಸಹರೋಗ ನಿರ್ಣಯಕ್ಕೆ ಗುಂಪು ಮಾಡಬಹುದು, ಮತ್ತೆ ಅವರು ಹೊಂದಿರತಕ್ಕಂಥ ಗುಣಲಕ್ಷಣಗಳ ಆಧಾರದ ಮೇಲೆ ಮೈಲ್ಡ್ ಅಥವಾ ಮಾಡ್ರೇಟ್ ಡಿಫ್ರೆನ್ಸ್ ಇರ್ತಕ್ಕಂತಹ ಒಂದು ಗುಣಲಕ್ಷಣಗಳ ಆಧಾರದ ಮೇಲೆ ಸೊ ಯಾವುದು ID ಮತ್ತೆ ಯಾವುದು ASD ಅಂತಕ್ಕಂಥದ್ದನ್ನ ನಾವು ಸಾಮಾನ್ಯವಾಗಿ ಗುರುತಿಸ್ಕೋಬಹುದು. ಸೊ ಅಂತೆಯೇ ಈ ASD ಮತ್ತೆ ID, ಸೊ ಕೆಲವರಿಗೆ ASD ಹೊಂದಿರತಕ್ಕಂಥವ್ರಿಗೆ ID ಚಿಕಿತ್ಸೆಗಳನ್ನ, ID ಹೊಂದಿರತಕ್ಕಂಥವ್ರಿಗೆ ASD ಚಿಕಿತ್ಸೆಗಳನ್ನ ಅಥವಾ ಆ ಒಂದು ಪ್ರಾಕ್ಟೀಸ್ಗಳನ್ನ ಮಾಡುವಂತಹದ್ದು ಸಹ ನಾವು ಸಾಮಾನ್ಯವಾಗಿ ನೋಡ್ತಾ ಹೋಗಬಹುದು. ಸೊ ಇದೇನು ಇಂಡಿಕೇಟ್ ಮಾಡುತ್ತೆ ಅಂತ ಅಂದ್ರೆ, ನಿರ್ಧಾರ ಮಾಡೋದ್ರಲ್ಲಿ ASD ಮತ್ತೆ ID ನಡುವೆ ಇರ್ತಕ್ಕಂತಹ ಒಂದು ಈ ಕೋಮಾರ್ಬಿಡಿಟಿ ಏನಿರುತ್ತೆ, ಸೊ ಇದು ಸಾಮಾನ್ಯವಾಗಿರುತ್ತೆ, ಆಲ್ಮೋಸ್ಟ್ ಆಲ್ ಸಿಮಿಲಾರಿಟೀಸ್ ಅನ್ನ ಹೊಂದಿರುತ್ತೆ. ಇವುಗಳ ಆಧಾರದ ಮೇಲೆ ನಾವು ಯಾವ್ದಾದ್ರು ಒಂದು ಅಥವಾ ಎರಡು ಸಿಂಪ್ಟಮ್ಸ್ ನ ಆಧಾರವಾಗಿ ನಾವು ಅದನ್ನ ನಿರ್ಧಾರ ಮಾಡಿ ಟ್ರೀಟ್ಮೆಂಟ್ ಕೊಡೋದಾದ್ರೆ ಸೊ ಬೇರೆ ಆದಂತ ರಿಸಲ್ಟ್ಗಳನ್ನ ನಮಗೆ ಬಂದ್ಬಿಡುತ್ತೆ. ಓಕೆ, ಸೊ ಅದನ್ನ ನೋಡ್ಬೇಕು ಅನ್ನೋದಾದ್ರೆ ಈ ID ಒಂದರಲ್ಲಿ ಸರಿಸುಮಾರು 40% ಜನರು ಸಹ ESD ಗುಣಲಕ್ಷಣಗಳನ್ನ ಹೊಂದಿರ್ತಾರೆ ಮತ್ತು ಸರಿಸುಮಾರು 70% ESD ಹೊಂದಿರೋರು ID-ಯನ್ನು ಹೊಂದಿದ್ದಾರೆ ಎಂದು ಅಂದಾಜಿಸಲಾಗಿದೆ. ಏಕೆಂತಂದ್ರೆ ಇವೆರಡರ ನಡುವೆ ಇರತಕ್ಕಂಥ ಒಂದು ಕೋಮಾರ್ಬಿಡಿಟಿ ಸರ್ವೇ ಸಾಮಾನ್ಯವಾಗಿರುತ್ತೆ. ಓಕೆ, ಸೊ 40% ಈ ASD ಜನರು ಸಹ ID ಹೊಂದಿರತಕ್ಕಂಥವರು ಸಹ ESD-ಯನ್ನು ಹೊಂದಿರ್ತಾರೆ ಮತ್ತೆ ಸುಮಾರು 70% ESD ಹೊಂದಿರೋರು ID ಗುಣಲಕ್ಷಣಗಳನ್ನು ಸಹ ಹೊಂದಿರ್ತಾರೆ. ತೀರಾ ಇತ್ತೀಚೆಗೆ ASD ಹೊಂದಿರುವ ವ್ಯಕ್ತಿಗಳಲ್ಲಿ ID-ಗಾಗಿ ಸುಮಾರು 30% ಹರಡುವಿಕೆಯನ್ನು ಸಂಶೋಧನೆಯು ಸೂಚಿಸಿದೆ. ಓಕೆ, ಸೊ ASD ಹೊಂದಿರುವ ವ್ಯಕ್ತಿಗಳಲ್ಲಿ ID ಸುಮಾರು 30% ಇದರ ಕಾಂಟ್ರಿಬ್ಯೂಟಿವ್ ಫ್ಯಾಕ್ಟರ್ಸ್ ಎಷ್ಟಪ್ಪ ಅಂತಾರೆ, ಇಟ್ ಈಸ್ ಅಬೌಟ್ 30% ಅಂತ ಹೇಳ್ತಾರೆ.
ಮತ್ತು EST ಮತ್ತು ID ಎರಡಕ್ಕೂ ಸಂವಹನ ಮತ್ತು ಸಾಮಾಜಿಕ ಅರಿವಿನ ಕೊರತೆಗಳನ್ನು ವ್ಯಾಖ್ಯಾನಿಸುವ ಮಾನದಂಡವನ್ನ ನಿರ್ಧಾರ ಮಾಡೋದು ಬಹಳ ಅಗತ್ಯವಿದೆ. ಸೊ ಯಾವುದು ಎರಡಕ್ಕೂ ಇರ್ತಕ್ಕಂಥ ಡಿಫ್ರೆನ್ಸಸ್ಗಳು, ಸಿಗ್ನಿಫಿಕೆಂಟ್ ಡಿಫ್ರೆನ್ಸಸ್ಗಳೇನು? ಸಾಮಾಜಿಕವಾಗಿ ನಾವು ಅದನ್ನ ಬ್ಲೈಂಡ್ ಆಗಿ ಏನು ಅಸೆಸ್ ಹೋಗ್ತೀವಲ್ಲ, ಅಥವಾ ಒಂದು ಕನ್ಕ್ಲೂಷನ್ ಬರ್ತೀವಲ್ಲ, ಸೊ ಇಟ್ ಈಸ್ ನಾಟ್ ಲೈಕ್ ದಟ್. ನಾವು ಅದನ್ನ ಅರ್ಥ ಮಾಡ್ಕೋಬೇಕು ಅನ್ನೋದೇ ಆದ್ರೆ ಫಸ್ಟ್ ನಾವು ಅವೆರಡಕ್ಕೂ ಇರ್ತಕ್ಕಂಥ ಸಾಮಾಜಿಕ ಅರಿವು ಅಥವಾ ಕೊರತೆಗಳನ್ನ ನಾವು ವ್ಯಾಖ್ಯಾನಿಸುವುದು ಬಹಳ ಪ್ರಮುಖವಾಗುತ್ತೆ. ಸೊ ಇವೆರಡನ್ನು ಸಹ ನಾವು ವ್ಯತ್ಯಾಸಗಳ ಆಧಾರದ ಮೇಲೆ ನಾವು ವ್ಯಾಖ್ಯಾನಿಸೋದನ್ನ ನಾವು ನೋಡ್ಬೇಕಾಗುತ್ತೆ. ಸೊ 2016 ನಡೆದ ಒಂದು ಅಧ್ಯಯನದ ಪ್ರಕಾರ 2816 ಪ್ರಕರಣಗಳ ಸಮೀಕ್ಷೆಯಲ್ಲಿ ID ಮತ್ತು EST ಇರುವವರ ನಡುವೆ ವ್ಯತ್ಯಾಸವನ್ನು ತೋರಿಸಲು ಸಹಾಯ ಮಾಡುವ ಉನ್ನತ ಉಪವಿಭಾಗಗಳಿವೆ ಅಂತ ಹೇಳಿದ್ದಾರೆ. ಅವೆರಡೂ ನಡುವೆ ಇರ್ತಕ್ಕಂಥ ಡಿಫ್ರೆನ್ಸಸ್ ಅನ್ನ ಕೆಲವೊಂದು ವಿಭಾಗಗಳ ಆಧಾರದ ಮೇಲೆ ವಿಭಾಗಿಸಬಹುದು. ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ದುರ್ಬಲಗೊಂಡ ಮೌಖಿಕ ಸಾಮಾಜಿಕ ನಡವಳಿಕೆ. ಸೊ ದುರ್ಬಲಗೊಂಡ ಮೌಖಿಕ ಸಾಮಾಜಿಕ, ಸೊ ಐಸೋಲೇಟ್ ಆಗಿರ್ತಕ್ಕಂಥದ್ದು, ಹೆಚ್ಚಿನ ಮಾತುಕತೆಯಲ್ಲೇ ಇರ್ತಕ್ಕಂಥದ್ದು, ಕಾನ್ವರ್ಸೇಷನ್ ಲೆಸ್ ಆಗಿರ್ತಕ್ಕಂಥದ್ದು, ಮತ್ತು ಸಾಮಾಜಿಕವಾಗಿ ಪರಸ್ಪರತೆಯ ಕೊರತೆ. ಓಕೆ, ಸೊ ಲೆಸ್ ಇಂಟ್ರಾಕ್ಷನ್ಸ್, ನಿರ್ಬಂಧಿತ ಆಸಕ್ತಿಗಳು, ಸೊ ಯಾವುದಕ್ಕೂ ಆಸಕ್ತಿಗಳನ್ನು ತೋರಿಸದಲ್ಲೇ ಇರ್ತಕ್ಕಂಥದ್ದು, ಸೊ ಎಲ್ಲಿಗೂ ಆಚೆ ಬರ್ದಲ್ಲೇ ಇರ್ತಕ್ಕಂಥದ್ದು, ಕಟ್ಟುನಿಟ್ಟಾದ ವಾಡಿಕೆ ಅನುಸರಣೆ. ಓಕೆ, ಸೊ ಒಂದು ರೂಲ್ಸ್ ಅಂತ ಆದ್ಮೇಲೆ ರೂಲ್ಸ್, ಸೊ ಅದರಿಂದ ಆಚೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಅಂತಹ ವರ್ತನೆಗಳನ್ನ ತೋರಿಸ್ತಾ ಹೋಗಿರ್ತಕ್ಕಂಥದ್ದು, ಸ್ಟಿರಿಯೋಟೈಪ್ ಮತ್ತು ಪುನರಾವರ್ತಿತ ಮೋಟಾರು ನಡವಳಿಕೆಗಳು. ಸ್ಟಿರಿಯೋಟೈಪ್, ಸೊ ಒಂದು ರಿಜಿಡಿಟಿಯನ್ನ ಇಂದ ಕೂಡಿರ್ತಕ್ಕಂಥದ್ದು, ಮತ್ತು ಪುನರಾವರ್ತಿತ, ಸೊ ಮಾಡ್ತಾ ಇರ್ತಕ್ಕಂಥದ್ದು, ಅಥವಾ ಒಂದೇ ಪ್ಯಾಟರ್ನ್ಗಳನ್ನು ಯೂಸ್ ಮಾಡ್ತಕ್ಕಂಥದ್ದು. ಅಂದ್ರೆ ಒಂದು 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 ಮೋಟಾರ್ ನಡವಳಿಕೆ ಅಂದ್ರೆ ನಮ್ದು ಫೈನ್ ಮೋಟಾರ್ ಸ್ಕಿಲ್ಸ್ ಮತ್ತು ಗ್ರಾಸ್ ಮೋಟಾರ್ ಸ್ಕಿಲ್ಸ್ ಏನಿರುತ್ತೆ, ಸೊ ಸೇಮ್ ಪ್ಯಾಟರ್ನ್ ಅನ್ನ ಬಹಳ ಸಮಯಗಳ ನಡುವೆ ಒಂದೇ ಚಟುವಟಿಕೆಗಳನ್ನ ಪುನರಾವರ್ತನೆ ಮಾಡ್ತಕ್ಕಂಥದ್ದು, ವಸ್ತುಗಳ ಭಾಗಗಳ ಬಗ್ಗೆ ಕಾಳಜಿ ವಹಿಸುವಂಥದ್ದು. ಓಕೆ, ಸೊ ವಸ್ತು ರಾದರ್ ದನ್ ಪರ್ಸನ್ ಥಿಂಗ್ಸ್ ಅಂತ ಎಲಿಮೆಂಟ್ ಅನ್ನೋ ರೀತಿಯಾಗಿ ಬದಲು ವಸ್ತುಗಳ ಭಾಗಗಳ ಬಗ್ಗೆ ಕಾಳಜಿ ವಹಿಸೋದು. ಇವುಗಳೆಲ್ಲ ಆಧಾರದ ಮೇಲೆ ಸೊ EST ಮತ್ತೆ ID ಇವುಗಳ ನಡುವೆ ಇರ್ತಕ್ಕಂಥ ಒಂದು ವ್ಯಾಖ್ಯಾನವನ್ನ ನಾವು ಸ್ಪಷ್ಟವಾಗಿ ಗುರುತಿಸ್ಕೋಬಹುದು ಅಂತ ಹೇಳ್ತಾರೆ. ಅದೇ ರೀತಿ EST ಹೊಂದಿರೋರು ದೇಹ ಭಾಷೆ ಅಂದ್ರೆ ಬಾಡಿ ಲ್ಯಾಂಗ್ವೇಜ್ ಮತ್ತು ಸಾಮಾಜಿಕ ಸೂಚನೆಗಳನ್ನು ಅರ್ಥ ಮಾಡಿಕೊಳ್ಳುವಂತಹ ಮೌಖಿಕ ಸಾಮಾಜಿಕ ನಡವಳಿಕೆಯಲ್ಲಿ ಹೆಚ್ಚಿನ ಕೊರತೆಗಳನ್ನು ತೋರಿಸುತ್ತಾರೆ. ಓಕೆ, ಇಂಥ ಸಾಮಾಜಿಕ ಸೂಚನೆಗಳನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಮೌಖಿಕ ಸಾಮಾಜಿಕ ನಡವಳಿಕೆಯಲ್ಲಿ ಹೆಚ್ಚಿನ ಕೊರತೆ. ಸೊ ಒಬ್ಬರ ಗೆಸ್ಚರ್ಸ್ ಇರ್ಬೋದು, ಒಂದು ಸೈನ್ ಲ್ಯಾಂಗ್ವೇಜ್ ಇರ್ಬೋದು, ಅಥವಾ ಏನು ಹೇಳ್ತಾ ಇದ್ದಾರೆ, ಯಾವ ವಿಷಯದ ಬಗ್ಗೆ, ಸೊ ಒಂದು ಗುಂಪಲ್ಲಿ ಇದ್ದಾರೆ ಅಂತ ಅಂದಾಗ ಸೊ ನಮಗೆ ಒಂದೊಂದ್ಸಲ ಅನ್ಸುತ್ತೆ, ಸೊ ಏನೋ ಒಂದು ಸೈನ್ಗಳನ್ನು ಯೂಸ್ ಮಾಡಿ ಮಾತಾಡ್ಕೊಳ್ತಿರ್ತಾರೆ ಅಥವಾ ಜೋರಾಗಿ ನಗ್ತಾರೆ. ಸೊ ಮೂರನೇವರಿಗೆ ಅಥವಾ ಮತ್ತೊಬ್ಬರಿಗೆ ಅದು ಅರ್ಥನೇ ಆಗೋದಿಲ್ಲ. ಯಾವ್ರ ಬಗ್ಗೆ ಅವರು ಕಾನ್ವರ್ಸೇಷನ್ ಮಾಡ್ತಾ ಇದ್ದಾರೆ, ಯಾವ ವಿಷಯವಾಗಿ ನಗ್ತಾ ಇದ್ದಾರೆ, ಅಥವಾ ಯಾವ ವಿಷಯ ನಮ್ಮ ಸುತ್ತಮುತ್ತ ನಡೀತಾ ಇದೆ ಅನ್ನೋ ಅರಿವು ಇರೋದಿಲ್ಲ. ಸೊ ಅಂಥ ಸಿಚುಯೇಷನ್ನು ಸೊ ಸಾಮಾನ್ಯವಾಗಿ ಎಲ್ರಿಗೂ ಆಗಿರುತ್ತೆ. ಆದರೆ ಇವ್ರಿಗೆ ಹೆಚ್ಚಿನ ಸಮಯದಲ್ಲಿ ಅಥವಾ ಹೆಚ್ಚಿನ ಸಂದರ್ಭಗಳಲ್ಲಿ ಇಂಥದ್ದೇ ಎಲಿಮೆಂಟ್ಸ್ಗಳು ನಡೀತಾ ಹೋಗುತ್ತೆ. ಓಕೆ, ಸೊ ನಮ್ಮ ಸುತ್ತಮುತ್ತ ಏನು ನಡೀತಾ ಇದೆ ಒಂದು ಗೊತ್ತಿಲ್ಲ. ಸೊ ಏನಾಗ್ತದೆ, ಏನು ಬಿಡ್ತಾ ಇದೆ, ಏನು ಅರ್ಥ ಮಾಡ್ಕೋಬೇಕು, ಏನನ್ನ ನಾವು ಇನ್ಫಾರ್ಮೇಶನ್ ಕೊಡಬೇಕು, ಸೊ ಒಂದು ಗೊತ್ತಿಲ್ಲ. ಸೊ ಏನಕ್ಕೆ ಅಂತ ಅಂದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ, ಸೊ ಅದರ ದೇಹ ಭಾಷೆಗಳನ್ನ ಮತ್ತು ಸಾಮಾಜಿಕ ಸೂಚನೆಗಳನ್ನ ಅರ್ಥ ಮಾಡಿಕೊಳ್ಳುವಲ್ಲಿ ಇವರು ವಿಫಲತೆಗಳನ್ನ ಹೊಂದುತ್ತಾ ಹೋಗ್ತಾರೆ. ಓಕೆ, ಸೊ ಎಲ್ಲಿ ಹೇಗೆ ನಡ್ಕೋಬೇಕು, ಯಾರನ್ನ ಹೇಗೆ ಸಂಬೋಧಿಸಬೇಕು. ಓಕೆ, ಸೊ ಯಾವ ಗೆಸ್ಟರ್ಸ್ ಇಂದ ಯಾರನ್ನ ಎಲ್ಲಿ ಕರಿಬೇಕು, ಸೊ ಇಂಥದ್ದೆಲ್ಲ ಒಂದು ಕಾಮನ್ ಆಗಿ ಅಪ್ಲೈ ಮಾಡ್ತಾ ಇರತಕ್ಕಂಥ ಒಂದು ಸ್ಕಿಲ್ಸ್ನ ಕೊರತೆ ಅಲ್ಲಿ ಎದ್ದು ಕಾಣ್ತಾ ಇರ್ತಾರೆ. 2008ರಲ್ಲಿ 336 ವ್ಯಕ್ತಿಗಳ ವಿವಿಧ ಹಂತದ ಐಡಿಯೊಂದಿಗೆ ನಡೆಸಿದ ಒಂದು ಅಧ್ಯಯನದಲ್ಲಿ ID ಹೊಂದಿರೋರು ಪುನರಾವರ್ತಿತ ಮತ್ತು ಧಾರ್ಮಿಕ ನಡವಳಿಕೆ ಕಡಿಮೆ ನಿರ್ದೇಶನಗಳನ್ನು ಪ್ರದರ್ಶಿಸುತ್ತಾರೆ ಎಂದು ತಿಳಿದು ಬಂದಿದೆ. ಓಕೆ, ಸೊ ID ಹೊಂದಿರೋರು
ಪುನರಾವರ್ತಿತ ಮತ್ತು ಧಾರ್ಮಿಕ ನಡವಳಿಕೆಯ ಕಡಿಮೆ ನಿದರ್ಶನಗಳನ್ನು ಪ್ರದರ್ಶಿಸುತ್ತಾರೆ. ಓಕೆ, ಸೊ ಈ ಧಾರ್ಮಿಕಕ್ಕೆ ರಿಲೇಟೆಡ್ ಸಂಬಂಧಿಸಿದಂಥ ವಿಷಯಗಳಿಗೆ ಸೊ ಅವರ ಒಂದು ನಿದರ್ಶನಗಳು ಏನಿರುತ್ತೆ, ಸೊ ನಿದರ್ಶನಗಳು ಅತ್ಯಂತ ಕಡಿಮೆ ಮಟ್ಟದಲ್ಲಿ ಇರ್ತಕ್ಕಂಥದ್ದು. EST ಹೊಂದಿರೋರು ID ಹೊಂದಿರೋರಿಗೆ ಹೋಲಿಸಿದರೆ ತಮ್ಮನ್ನು ತಾವು ಪ್ರತ್ಯೇಕಿಸಿಕೊಳ್ಳುವ ಮತ್ತು ಕಡಿಮೆ ಕಣ್ಣಿನ ಸಂಪರ್ಕವನ್ನು ಮಾಡುವ ಸಾಧ್ಯತೆ ಇದೆ ಎಂದು ಹೇಳಬಹುದು. ಓಕೆ, ಅವ್ರು ಯಾವಾಗಲೂ ತಮ್ಮನ್ನು ತಾವು ಸ್ಪೆಷಲ್ ಅಂತ ಅಂದ್ಕೊಳ್ತಾರೆ, ತಮ್ಮನ್ನು ತಾವು ಸಮಥಿಂಗ್ ಸ್ಪೆಷಲ್ ಅಂತ ಅಂದ್ಕೊಳ್ತಾರೆ. ಸೊ ಹಂಗಾಗಿ ಅವರು ತಮ್ಮ ಪಾಡಿಗೆ ಇರ್ತಾರೆ, ಅಂದರೆ ಪ್ರತ್ಯೇಕಿಸ್ಕೊಳ್ತಾರೆ. ಮತ್ತೆ ಐ ಟು ಐ ಕಾಂಟ್ಯಾಕ್ಟ್ ಅಂತಕ್ಕಂಥ ವಿಷಯಕ್ಕೆ ಬಂದಾಗ ತುಂಬಾ ಪುವರ್ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ವರ್ಗೀಕರಣ ID ಮತ್ತು ESTಗಳು ವಿಭಿನ್ನ ಮಾರ್ಗಸೂಚಿಗಳನ್ನು ಹೊಂದಿವೆ ಅಫ್ಕೋರ್ಸ್. ಸೊ IDನೇ ಬೇರೆ, ಸೊ ESTನೇ ಬೇರೆ. ID ಸಪೋರ್ಟ್ ಇಂಟೆನ್ಸಿಟಿ ಸ್ಕೇಲ್ ಏನಿದೆ, ID ಸಪೋರ್ಟ್ ಇಂಟೆನ್ಸಿಟಿ ಸ್ಕೇಲ್ ಇದು ಪ್ರಮಾಣಿತ ಮೌಲ್ಯಮಾಪನವನ್ನು ಹೊಂದಿದೆ. ಒಬ್ಬ ವ್ಯಕ್ತಿಗೆ ಎಷ್ಟು ಬೆಂಬಲ ಬೇಕಾಗುತ್ತೆ ಎಂಬುದರ ಸುತ್ತ ನಿರ್ಮಿಸಲಾದ ವ್ಯವಸ್ಥೆಯಲ್ಲಿ ಇದು ತೀವ್ರತೆಯನ್ನು ಅಳೆಯುತ್ತೆ. ಓಕೆ, ಒಬ್ಬ ವ್ಯಕ್ತಿಗೆ ಎಷ್ಟು ಈ ಪ್ರಮಾಣಿತ ಮೌಲ್ಯಮಾಪನ ಬೇಕಾಗುತ್ತೆ, ಬೆಂಬಲ ಬೇಕಾಗುತ್ತೆ ಅನ್ನೋದು ವಿಷಯವಾಗಿ ಒಂದು ನಿರ್ದಿಷ್ಟವಾದ ಮಾಪನಗಳನ್ನು ಇದು ಅಳೆಯಲಿಕ್ಕೆ ಅಥವಾ ಅದು ಪರ್ಟಿಕ್ಯುಲರ್ ಆಸ್ಪೆಕ್ಟ್ಗಳನ್ನು ಇದು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಈ ಒಂದು SIS ಅಂತಂದ್ರೆ ಸಪೋರ್ಟ್ ಇಂಟೆನ್ಸಿಟಿ ಸ್ಕೇಲ್. ಸೊ ಇದ್ರ ಮುಖಾಂತರ ಈ IDಗೆ ರಿಲೇಟೆಡ್ ಸೊ ಅದರ ಇಂಟೆನ್ಸಿಟಿಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. EST ಸಹ ಅಗತ್ಯವಿರುವ ಬೆಂಬಲದ ಮೂಲಕ ತೀವ್ರತೆಯನ್ನು ವರ್ಗೀಕರಿಸುತ್ತೆ. ಇದು ಸಹ ಯಾವುದೇ ಪ್ರಮಾಣಿತ ಮೌಲ್ಯಮಾಪನವಿಲ್ಲ. ವೈದ್ಯರು ತಮ್ಮ ಸ್ವಂತ ತೀರ್ಪಿನಲ್ಲಿ ತೀವ್ರತೆಯನ್ನು ನಿರ್ಣಯಿಸಲು ಇವರು ರೋಗ ನಿರ್ಣಯವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಮತ್ತೊಂದು ವಿಷಯ ಏನು ಹೇಳ್ಬಹುದು ಅನ್ನೋದೇ ಆದ್ರೆ ಈ IDಗೆ ಸಂಬಂಧಿಸಿದಂತಹ ಕಾರಣಗಳು. ಇಂಟೆಲೆಕ್ಚುಯಲ್ ಡಿಸಬಿಲಿಟಿ ಆಗಲಿಕ್ಕೆ ಸೊ ನಾವು ಒಂದಷ್ಟು ಪರ್ಸೆಂಟೇಜ್ ವ್ಯಕ್ತಿಗಳಲ್ಲಿ ಇಂಟೆಲೆಕ್ಚುಯಲ್ ಡಿಸಬಿಲಿಟೀಸ್ ಹೊಂದಿರತಕ್ಕಂಥ ಒಂದು ಅಥವಾ ಅವುಗಳ ಗುಣಲಕ್ಷಣಗಳ ಆಧಾರದ ಮೇಲೆ ಎಷ್ಟು ಪ್ರಮಾಣದಲ್ಲಿ IDಯನ್ನು ಹೊಂದಿದ್ದಾರೆ ಅನ್ನೋದನ್ನು ನಾವು ಅಂದಾಜಿಸಬಹುದು. ಈ ಬೌದ್ಧಿಕ ಮತ್ತು ಬೆಳವಣಿಗೆಯ ಅಸಮರ್ಥತೆಗಳ ಕುರಿತಾದ ಅಮೆರಿಕನ್ ಅಸೋಸಿಯೇಷನ್ ಮತ್ತು ಅಮೆರಿಕನ್ ಸೈಕಿಯಾಟ್ರಿಕ್ ಅಸೋಸಿಯೇಷನ್ಸ್ಗಳ ಮಾನಸಿಕ ಅಸ್ವಸ್ಥತೆಗಳ ರೋಗ ನಿರ್ಣಯ ಮತ್ತು ಅಂಕಿ ಅಂಶಗಳ ಕೈಪಿಡಿ DSM-4 ಈ ಎರಡರ ಪ್ರಕಾರ ಬೌದ್ಧಿಕ ಅಸಮರ್ಥದ ರೋಗ ನಿರ್ಣಯಕ್ಕೆ 3 ಮಾನದಂಡಗಳು ಇರಬೇಕು ಅಂತ ಹೇಳ್ತಾರೆ. ಗಮನಾರ್ಹ ಸಾಮಾನ್ಯ ಮಾನಸಿಕ ಸಾಮರ್ಥ್ಯಗಳಲ್ಲಿನ ಮಿತಿ, ಬಹು ಪರಿಸರದಲ್ಲಿ ಹೊಂದಾಣಿಕೆಯ ನಡವಳಿಕೆಯ ಒಂದು ಅಥವಾ ಹೆಚ್ಚಿನ ಕ್ಷೇತ್ರದಲ್ಲಿ ಗಮನಾರ್ಹ ಮಿತಿಗಳು ಮತ್ತು ಸಾಕ್ಷ್ಯ ಮಿತಿಗಳು ಬಾಲ್ಯದಲ್ಲಿ ಅಥವಾ ಹದಿಹರೆಯದಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತವೆ. ಸೊ ಈ ಒಂದು 3 ಕ್ಯಾಟಗರಿಯ ಆಧಾರದ ಮೇಲೆ ಅದಕ್ಕೆ ಕಾರಣಗಳೇನು, ID ಉಂಟಾಗಲಿ ಹೇಗೆ ಉಂಟಾಗುತ್ತೆ. ಸಾಮಾನ್ಯವಾಗಿ ಈ ಬೌದ್ಧಿಕ ಅಸಮರ್ಥ್ಯ ಹೊಂದಿರುವ ಜನರು 70ಕ್ಕಿಂತ ಕಡಿಮೆ IQ ಹೊಂದಿರ್ತಾರೆ ಅಂತ ಹೇಳ್ತಾರೆ. ಸೊ ಆದರೆ ಸ್ವಲ್ಪ ಹೆಚ್ಚಿನ IQ ಹೊಂದಿರುವ ಆದರೆ ಹೊಂದಾಣಿಕೆಯ ಕಾರ್ಯಚಟುವಟಿಕೆಯಲ್ಲಿ ತೀವ್ರ ದುರ್ಬಲತೆಯನ್ನು ಹೊಂದಿರುವ ವ್ಯಕ್ತಿಗಳು ವೈದ್ಯಕೀಯ ವಿವೇಚನೆಯು ಅಗತ್ಯವಾಗಿರಬಹುದು ಅಂತಲೂ ಸಹ ಹೇಳ್ತಾ ಹೋಗ್ತಾರೆ. ಸೊ ಈ ತೀವ್ರ ದುರ್ಬಲತೆಯನ್ನು ಹೊಂದಿರತಕ್ಕಂಥವ್ರು ಈ IQ ವಿಚಾರಕ್ಕೆ ಬಂದಾಗ ಸೊ ಅವರು ಸಹ ಇಂಟೆಲೆಕ್ಚುಯಲ್ ಡಿಸಬಿಲಿಟೀಸ್ ಹೊಂದಿರತಕ್ಕಂಥ ಒಂದು ಸಾಧ್ಯತೆ ಪ್ರಮಾಣ ಹೆಚ್ಚಾಗಿ ಇರ್ತದೆ. ಸೊ ಈ IQ ಮತ್ತು ಹೊಂದಾಣಿಕೆ ನಡವಳಿಕೆಯ ಮೌಲ್ಯಮಾಪನದಿಂದ ಇದನ್ನು ಔಪಚಾರಿಕವಾಗಿ ರೋಗ ನಿರ್ಣಯ ಮಾಡಲಾಗುತ್ತೆ. ಆಘಾತಕಾರಿ ಮೆದುಳಿನ ಗಾಯಗಳು, ಬುದ್ಧಿಮಾಂದ್ಯತೆ, ಅಲ್ಝೈಮರ್ನಂತಹ ಕಾಯಿಲೆಗಳು, ಪರಿಸ್ಥಿತಿಗಳಿಂದ ಬೌದ್ಧಿಕ ಅಂಗವೈಕಲ್ಯತೆಗಳನ್ನು ಪ್ರತ್ಯೇಕಿಸಲು ಬೆಳವಣಿಗೆಯ ಅವಧಿಯಲ್ಲಿ ಪ್ರಾರಂಭವಾಗುವ ಅಗತ್ಯವಿರುವ 3ನೇ ಸ್ಥಿತಿಯನ್ನು ಬಳಸಲಾಗುತ್ತೆ. ಸೊ ಒಂದೇ ರೀಸನ್ ಇಂದ ಈ ಒಂದು ಇಂಟೆಲೆಕ್ಚುಯಲ್ ಡಿಸಬಿಲಿಟೀಸ್ ಕಾಣಿಸ್ಕೊಳ್ಳೋದಿಲ್ಲ. ಹಲವಾರು ವಿಷಯಗಳಿಂದಾಗಿ, ಪರಿಸ್ಥಿತಿಗಳಿಂದಾಗಿ, ಸೊ ಗಾಯಗಳಿಂದ ಆಗಿರುವಂಥದ್ದು ಇರ್ಬೋದು, ಬುದ್ಧಿಮಾಂದ್ಯತೆಗಳ ಪರಿಣಾಮದಿಂದ ಆಗಿರಬಹುದು, ಅಲ್ಝೈಮರ್ನಂತಹ ಒಂದು ಕಾಯಿಲೆಗಳಿಂದ ಆಗಿರಬಹುದು, ಪರಿಸ್ಥಿತಿಯ ವಿಪೋಕಗಳಿಂದ ಆಗಿರಬಹುದು. ಸೊ ಇಂತಹ ಕಾರಣಗಳಿಂದಾಗಿ ಈ ಇಂಟೆಲೆಕ್ಚುಯಲ್ ಡಿಸಬಿಲಿಟೀಸ್ ಅಂತಕ್ಕಂಥದ್ದು ಕಾಣಿಸ್ಕೊಳ್ತಾ ಹೋಗುತ್ತೆ. ಬುದ್ಧಿಮತ್ತೆಯ ಪ್ರಮಾಣ, ಮೊದಲ ಈ IQ ಪರೀಕ್ಷೆ ನಾವು ಮಾಡಬೇಕು ಅಂತಾರೆ
ಸ್ಕ್ಯಾನ್ಫೋರ್ಡ್ ಬಿನೆಟ್ ಇಂಟೆಲಿಜೆನ್ಸ್ ಸ್ಕೇಲ್, ಫ್ರಾನ್ಸ್ನಲ್ಲಿ ಆಲ್ಫ್ರೆಡ್ ಬಿನೆಟ್ ಶಾಲೆ ನಿಯೋಜನೆಗಾಗಿ ವಿನ್ಯಾಸಗೊಳಿಸಿದ ಪರೀಕ್ಷಾ ಬ್ಯಾಟರಿಯಿಂದ ನಾವು ಈಸಿಯಾಗಿ ಈ IQ ಲೆವೆಲ್ ಅನ್ನು ನಾವು ಅಸೆಸ್ ಅನ್ನು ಮಾಡಬಹುದು. ಲಿವಿಸ್ ಟರ್ಮನ್ ಬಿನೆಟ್ ಪರೀಕ್ಷೆಯನ್ನು ಅಳವಡಿಸಿಕೊಂಡರು ಮತ್ತು ಅದನ್ನು ಸಾಮಾನ್ಯ ಬುದ್ಧಿಮತ್ತತೆ ಅಳೆಯುವ ಪರೀಕ್ಷೆಯಾಗಿ ಪ್ರಚಾರ ಮಾಡಿದರು. ಸೊ ಬುದ್ಧಿಮತ್ತತೆಯನ್ನ ನಾವು ಅನೇಕ ಈ ವರ್ಬಲ್ಲು, ನಾನ್ ವರ್ಬಲ್ಲು, ವೆಸ್ಟ್ಲರು, ಅಡಲ್ಟು, ವೆಸ್ಟ್ಲರ್ ಚಿಲ್ಡ್ರನ್ಸು, ಓಕೆ. ಸೊ ಅದರಲ್ಲಿ ಬಿನೇಕ ಮತ್ತು ಪರ್ಫಾರ್ಮೆನ್ಸ್ ಇದು, ಆಮೇಲೆ ರೋಷ್ ದಟ್ ರೇವನ್ಸ್ ಪ್ರೋಗ್ರೆಸಿವ್ ಮ್ಯಾಟ್ರಿಸಸ್ಸು, ಪರ್ಫಾರ್ಮೆನ್ಸು, ವರ್ಬಲ್ಲು, ನಾನ್ ವರ್ಬಲ್ಲು. ಸೊ ಹೀಗೆ ಅನೇಕ ರೀತಿಯಾಗಿ ಕ್ಯಾಟಗರೈಸೇಷನ್ ಅನ್ನು ಮಾಡಬಹುದು. ಈ ಕ್ಯಾಟಗರೈಸೇಷನ್ ಆಗಿರೋ ಆಧಾರದ ಮೇಲೆ ಈಗ ಟರ್ಮನ್ ಪರೀಕ್ಷೆ ಬುದ್ಧಿವಂತಿಕೆಯ ಅಂಶ ರೂಪದಲ್ಲಿ ಅಂಕಗಳನ್ನು ವರದಿ ಮಾಡಲು ವ್ಯಾಪಕವಾಗಿ ಬಳಸಲಾಯಿತು. ಅದಕ್ಕೂ ಮುಂಚೆ ಮಾನಸಿಕ ವಯಸ್ಸು ಮತ್ತು ಕ್ರೊನಾಲಜಿಕಲ್ ವಯಸ್ಸು ಅದನ್ನ ಕಾಲಾನುಕ್ರಮದಿಂದ ವಯಸ್ಸಿನಿಂದ ಭಾಗಿಸಿ 100ರಿಂದ ಗುಣಿಸಲಾಗುತ್ತೆ. ಸೊ ಈ ಒಂದು ಬುದ್ಧಿಶಕ್ತಿಯ ಅಂಶಗಳನ್ನು ಮಾಡಲಿಕ್ಕೆ, ಸೊ IQ ಅನ್ನು ಕಂಡುಹಿಡಲಿಕ್ಕೆ. ಸೊ ಹೀಗೆ ಇದರದ್ದೇ ಆದಂಥ ಒಂದು ತನ್ನದೇ ಆದಂತಹ ಮಾನದಂಡಗಳ ಆಧಾರದ ಮೇಲೆ IQ ಅನ್ನು ಅಸೆಸ್ ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಪ್ರಸ್ತುತ ಪರೀಕ್ಷೆಯನ್ನು ವಿಚಲನ IQ ರೂಪದಲ್ಲಿ ಸ್ಕೋರ್ ಮಾಡಲಾಗುತ್ತೆ. ಪರೀಕ್ಷೆ ಪಡೆಯುವವರ ಕಾರ್ಯಕ್ಷಮತೆಯ ಮಟ್ಟ ಅಂದರೆ ಕಾರ್ಯಕ್ಷಮತೆಯ ಮಟ್ಟವು 70 ಎಂದು ವ್ಯಾಖ್ಯಾನಿಸಲಾದ ಪರೀಕ್ಷಾ ವಯಸ್ಸಿನ ಗುಂಪಿನ ಸರಾಸರಿ ಸ್ಕೋರ್ಗಿಂತ ಕಡಿಮೆ 2 ಪ್ರಮಾಣಿತ ವಿಚಲನಗಳು. ಸೊ ಈ ಒಂದು ಆಧಾರದ ಮೇಲೆ ಯಾರು ಈ ಸರಾಸರಿಗಿಂತ ಕಡಿಮೆ ಹೊಂದಿರ್ತಾರೆ, ಸರಾಸರಿ ಮಟ್ಟವನ್ನು ಹೊಂದಿರ್ತಾರೆ, ಅಥವಾ ಸರಾಸರಿಗಿಂತ ಹೆಚ್ಚಿನ ಮಟ್ಟವನ್ನು ಹೊಂದಿರ್ತಾರೆ, ಈ ರೀತಿಯಾಗಿ ಕ್ಯಾಟಗರೈಸೇಷನ್ ಅನ್ನು ನಾವು ಮಾಡಬಹುದು ಅನ್ನೋದು ಸಹ ಹೇಳ್ತಾ ಹೋಗ್ತಾರೆ. ರೋಗ ನಿರ್ಣಯದ ಮಾನದಂಡಗಳು ಇತ್ತೀಚಿನ ಪರಿಷ್ಕರಣೆಯವರೆಗೆ, ಓಕೆ, ಸೊ ತನ್ನದೇ ಆದಂತಹ ಒಂದು ವಿಚಲನ ರೂಪವನ್ನು ಹೊಂದಿರ್ತವೆ. ಈ IQ ಬೌದ್ಧಿಕ ಅಸಮರ್ಥ ರೋಗ ನಿರ್ಣಯಕ್ಕೆ 70 ಅಥವಾ ಅದಕ್ಕಿಂತ ಕಡಿಮೆ ಇರುವ ಪ್ರಾಥಮಿಕ ಅಂಶ, ಬುದ್ಧಿಶಕ್ತಿಯ ಅಂಶ ಮತ್ತು ಬೌದ್ಧಿಕ ಅಸಮರ್ಥತೆ ಡಿಗ್ರಿಗಳನ್ನು ವರ್ಗೀಕರಿಸಲು IQ ಅಂಕಗಳನ್ನು ಬಳಸಲಾಗುತ್ತೆ. ಸೊ ಇಟ್ ಈಸ್ ಆಲ್ ಅಬೌಟ್ ದೇರ್ ಪರ್ಫಾರ್ಮೆನ್ಸ್. ಸೊ ಅದು ಶಾಬ್ದಿಕ ಆಗಿರ್ಬೋದು, ಅಶಾಬ್ದಿಕವಾಗಿರಬಹುದು, ಪರ್ಫಾರ್ಮೆನ್ಸ್ ಇರಬಹುದು, ಯಾವುದೇ ಫಾರ್ಮೆಟಲ್ಲಿ ಇತ್ತು ಅಂತಂದ್ರೂ ಒಂದು ಕ್ವಶನ್ ಯಾರು. ಸೊ ಓವರ್ ಆಲ್ IQ ಅಂದರೆ ಮಾನಸಿಕ ವಯಸ್ಸು, ದೈಹಿಕ ವಯಸ್ಸು ಇಂಟು 100, ಇದರಿಂದ ಏನು ಈ ಫಾರ್ಮುಲೆಯಿಂದ ಬಂದಿರತಕ್ಕಂಥ ಒಂದು ಸ್ಕೋರ್ ಇರೋದಲ್ಲ, ಆ ಸ್ಕೋರ್ನ ಆಧಾರದ ಮೇಲೆ ಒಬ್ಬ ವ್ಯಕ್ತಿಯ IQ ಅನ್ನು ಅಸೆಸ್ ಮಾಡಲಿಕ್ಕೆ IQ ಅನ್ನು ಅಸೆಸ್ ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತಾರೆ. ನಂತರದಲ್ಲಿ ಅದೇ ಒಂದು ಸ್ಟ್ಯಾಂಡರ್ಡೈಸ್ ಆಗುತ್ತೆ. ಆ ಸ್ಟ್ಯಾಂಡರ್ಡೈಸ್ ಆಗಿರ್ತಕ್ಕಂಥದ್ದು ಕ್ಯಾಟಗರೈಸೇಷನ್ ಅನ್ನು ಮಾಡ್ಕೊಳ್ತಾರೆ. ಸೊ ಆ ಕ್ಯಾಟಗರೈಸೇಷನ್ ಅನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ಆವರೇಜು, ಎಬವ್ ಅವರೇಜ್, ಸುಪೀರಿಯರ್, ಬಿಲೋ ಅವರೇಜ್, ಪ್ರೊಫೌಂಡ್ ಮತ್ತು ಮೆಂಟಲಿ ರಿಟಾರ್ಡೆಡ್. ಸೊ ಈ ರೀತಿಯಾಗಿ IQ ಅಂಕಗಳೊಂದಿಗೆ ಅರ್ಥವಿವರಣೆಗಳನ್ನು ನೀಡ್ತಾ ಹೋಗ್ತಾರೆ. ಇದು ಬೌದ್ಧಿಕ ಸ್ಕೋರ್ಗಳು ಹೊಂದಾಣಿಕೆಯ ನಡವಳಿಕೆಗಳ ರೇಟಿಂಗ್ ಸ್ಕೇಲ್ನಿಂದ ಮತ್ತು ಈ ಕಾರ್ಯನಿರ್ವಹಣೆಗಳ ಸ್ಕೋರ್ಗಳಿಂದ ವ್ಯಕ್ತಿಯ ಬೇರೆ ಇನ್ಯಾವುದೇ ರೀತಿಯಾದಂತಹ ಒಂದು ಅವಲೋಕನಗಳು ಮತ್ತು ಸಂಮೋಹನ, ಹೀಗೆ ಅನೇಕ ವಿಧಗಳ ಮುಖಾಂತರ ಒಬ್ಬ ವ್ಯಕ್ತಿಯ IQ ಮಟ್ಟವನ್ನು, ಲೆವೆಲನ್ನು ಅಸೆಸ್ ಮಾಡಲಿರುವಂಥ ಒಂದು ಪ್ರಯೋಗಗಳು ನಡೀತಾ ಹೋಗುತ್ತೆ. IQ ಮೌಲ್ಯಮಾಪನವು ಪ್ರಸ್ತುತ ಪರೀಕ್ಷೆಗಳನ್ನು ಆಧರಿಸಿರಬೇಕು. ಅಂದರೆ ಇದು ಫ್ಲಿನ್ ಪರಿಣಾಮದ ಅಪಾಯವನ್ನು ತಪ್ಪಿಸಲು, ರೋಗ ನಿರ್ಣಯವನ್ನು ಶಕ್ತಗೊಳಿಸಲು, ಇದು ಜನಸಂಖ್ಯೆಯ IQ ಪರೀಕ್ಷೆಯ ಕಾರ್ಯಕ್ಷಮತೆಯ ಬದಲಾವಣೆಗಳ ಪರಿಣಾಮವಾಗಿದೆ. ಕಾಲಾನಂತರದಲ್ಲಿ IQ ಪರೀಕ್ಷೆ ಮಾನದಂಡಗಳು ಬದಲಾಗುತ್ತೆ. ಸೊ ಓಕೆ, ಒಬ್ಬ ವ್ಯಕ್ತಿ ಯಾವ್ದಾದ್ರು ಒಂದು ಕೌನ್ಸಿಲಿಂಗ್ ಏನಾದ್ರು ಒಂದು ಪ್ರಾಬ್ಲಮ್, ಫಾರ್ ಎಕ್ಸಾಂಪಲ್ ಲರ್ನಿಂಗ್ ಡಿಸಬಿಲಿಟೀಸ್ ಹೊಂದಿದೆ, ಸ್ಪೆಸಿಫಿಕ್ ಲರ್ನಿಂಗ್ ಡಿಸಬಿಲಿಟೀಸ್ ಹೊಂದಿದ್ದಾರೆ, ಪರೀಕ್ಷೆಯಲ್ಲಿ ಅನುತ್ತೀರ್ಣರಾಗಿರ್ತಾರೆ, ಸ್ಲೋ ಲರ್ನರ್ಸ್ ಆಗಿರ್ತಾರೆ. ಸೊ ಯಾರಿಗೆ ಎಂತಹ ಟೆಸ್ಟ್ಗಳನ್ನು ಕೊಡಬೇಕು, ಸೊ ಯಾರಿಗೆ ಯಾವುದು ರೆಮಿಡೀಸ್ ಕ್ಲಾಸ್ಗಳನ್ನು ತೆಗೆದುಕೋಬೇಕು, ಸೊ ಇಂತಹ ಸಂದರ್ಭದಲ್ಲಿ ಅವರ IQಗಳನ್ನು ಚೆಕ್ ಮಾಡ್ತಾರೆ. ಸೊ IQ ಅನ್ನು ಚೆಕ್ ಮಾಡಿದ ನಂತರದಲ್ಲಿ ಸೊ ಅವರ ಬುದ್ಧಿ ಮಟ್ಟದ ಒಂದು ಆಧಾರದ ಮೇಲೆ ಸೊ ಯಾವ
ಅಥವಾ ಎಂತಹ ರೆಮಿಡೀಸ್ ಕ್ಲಾಸಸ್ಗಳು ಅಂತಹ ವ್ಯಕ್ತಿಗಳಿಗೆ, ವಿದ್ಯಾರ್ಥಿಗಳಿಗೆ ಸೂಕ್ತ ಅನ್ನೋದು ನಿರ್ಧಾರ ಆಗ್ತಾ ಹೋಗುತ್ತೆ. ಓಕೆ, ಸೊ ಹಾಗೆ ಕೊನೆಯ ಒಂದು ಸ್ಲೈಡ್, ಈ ಸ್ಲೈಡಲ್ಲಿ ಇತರ ಅಂಗವೈಕಲ್ಯತೆಗಳಿಂದ ವ್ಯತ್ಯಾಸ. ಸೊ ಪ್ರಾಯೋಗಿಕವಾಗಿ ಬೌದ್ಧಿಕ ಅಸಾಮರ್ಥ್ಯವು ಬೌದ್ಧಿಕ ಸಾಮರ್ಥ್ಯಗಳ ಮೇಲೆ ಪರಿಣಾಮ ಬೀರುವ ಅರಿವಿನ ಕೊರತೆ ಅಥವಾ ಅಸಾಮರ್ಥ್ಯಗಳ ಉಪವಿಭಾಗವಾಗಿದೆ. ಇದು ವಿಶಾಲವಾದ ಪರಿಕಲ್ಪನೆಯಾಗಿದೆ ಮತ್ತು ಬೌದ್ಧಿಕ ಅಸಾಮರ್ಥ್ಯ ಎಂದು ಸರಿಯಾಗಿ ಅರ್ಹತೆ ಪಡೆಯಲು ತುಂಬಾ ಸೌಮ್ಯವಾಗಿರುವ ಬೌದ್ಧಿಕ ಕೊರತೆಗಳನ್ನು ಒಳಗೊಂಡಿರುತ್ತದೆ ಅಥವಾ ತುಂಬಾ ನಿರ್ದಿಷ್ಟವಾಗಿ ಅಥವಾ ನಂತರ ಸ್ವಾಧೀನಪಡಿಸಿಕೊಂಡಿರುವಂತಹ ವಿಷಯಗಳಾಗಿ ಉಳ್ಕೊಂಡಿರುತ್ತೆ. ಸೊ ಅರಿವಿನ ಕೊರತೆಗಳು ಯಾವುದೇ ವಯಸ್ಸಿನಲ್ಲಿ ಕಾಣಿಸಿಕೊಳ್ಳಬಹುದು. ಬೆಳವಣಿಗೆಯ ಅಸಮರ್ಥತೆ, ಬೆಳವಣಿಗೆ, ಅಭಿವೃದ್ಧಿಯಲ್ಲಿನ ಸಮಸ್ಯೆಗಳು, ಯಾವುದೇ ಅಂಗವೈಕಲ್ಯತೆ ವಿಷಯಗಳು ಸೊ ಎಂಥದ್ದೇ ವಯಸ್ಸಿನಲ್ಲಿ ಸಹ ಕಾಣಬಹುದು. ಅಂತಹ ಬೆಳವಣಿಗೆಯ ಆಸ್ಪೆಕ್ಟ್ ಅಲ್ಲಿ ನಾವು ನೋಡೋದೇ ಆದರೆ ಅರಿವಿನ ಕೊರತೆಗಳು ಕಾಗ್ನಿಟಿವ್ ಆಸ್ಪೆಕ್ಟ್ ಅಲ್ಲಿ, ಇನ್ ಟರ್ಮ್ಸ್ ಆಫ್ ಅಂಡರ್ಸ್ಟ್ಯಾಂಡಿಂಗು, ಇನ್ ಟರ್ಮ್ಸ್ ಆಫ್ ಡೆವಲಪ್ಮೆಂಟು, ಸೊ ಎಲ್ಲ ಆಸ್ಪೆಕ್ಟ್ ಅಲ್ಲಿ ಸಹ ಇಂತಹ ಒಂದು ಅರಿವಿನ ಕೊರತೆಗಳು ಕಾಣಿಸ್ಕೊಳ್ತಾ ಹೋಗುತ್ತೆ. ಯಾರನ್ನ ನಾವು ಸ್ಲೋ ಲರ್ನರ್ಸ್ ಅಂತ ಕರಿತೀವಿ, ಯಾರನ್ನ ನಾವು ಬಿಲೋ ಅವರೇಜ್ ಅನ್ನ ಹೊಂದಿರ್ತಾರೆ, ತಮ್ಮನ್ನ ತಾವು ನಿರ್ವಹಣೆ ಮಾಡ್ಕೊಳ್ಳಿಕ್ಕೆ ಕಷ್ಟ ಪಡ್ತಾ ಇದ್ದಾರೆ ಅಂತ ಯಾರು ಅನ್ಸುತ್ತೆ, ಸೊ ಇವೆಲ್ಲವೂ ಸಹ ಅಥವಾ ಈ ಎಲ್ಲರೂ ಸಹ ಈ ಒಂದು ಬಿಲೋ ಅಥವಾ ಇಂಟೆಲೆಕ್ಚುಯಲ್ ಡಿಸಬಿಲಿಟೀಸ್ ಅನ್ನೋ ಒಂದು ಕ್ಯಾಟಗರೀಸ್ನಲ್ಲಿ ಕಾಣಿಸ್ಕೊಳ್ತಾ ಹೋಗ್ತಾರೆ. ಈ ಪದವು ಯಾವುದೇ ಮಾನಸಿಕ ಅಥವಾ ಬೌದ್ಧಿಕ ಅಂಶಗಳನ್ನು ಹೊಂದಿರದ ಅನೇಕ ಜನ್ಮಜಾತ ವೈದ್ಯಕೀಯ ಪರಿಸ್ಥಿತಿಗಳನ್ನು ಒಳಗೊಳ್ಳುತ್ತದೆ. ಆದಾಗ್ಯೂ ಇದನ್ನು ಕೆಲವೊಮ್ಮೆ ಬೌದ್ಧಿಕ ಅಸಾಮರ್ಥ್ಯದ ಸಂಯೋಕ್ತಿಯಾಗಿ ಬಳಸಲಾಗುತ್ತದೆ. ಓಕೆ, ಈ ಒಂದು ಇಂಟೆಲೆಕ್ಚುಯಲ್ ಡಿಸಬಿಲಿಟೀಸ್, ಬೌದ್ಧಿಕ ಅಸಾಮರ್ಥ್ಯಕ್ಕೆ ಕಾರಣವಾಗಿರುವಂತಹ ಅನೇಕ ವಿಷಯಗಳನ್ನು ನಾವು ಒನ್ ಬೈ ಒನ್ ನೋಡೋದೇ ಆದರೆ, ಓಕೆ, ಅದಕ್ಕೆ ಆನುವಂಶಿಕ ಕಾರಣಗಳು ಇರುತ್ತೆ, ಅದಕ್ಕೆ ಪರಿಸರದ ಕಾರಣಗಳು ಇರುತ್ತೆ, ಅದಕ್ಕೆ ಈ ಒಂದು ಡೆಲಿವರಿ ಟೈಮ್ನಲ್ಲಿ ಆಗಿರ್ತಕ್ಕಂಥ ಕೆಲವೊಂದು ಸಂಕ್ಲಿಷ್ಟಕರವಾದಂತಹ ಅಥವಾ ಕ್ಲಿಷ್ಟಕರವಾದಂತಹ ಒಂದು ಬೆಳವಣಿಗೆಗಳು ಸೊ ಈ ಒಂದು ಇಂಟೆಲೆಕ್ಚುಯಲ್ ಡಿಸಬಿಲಿಟೀಸ್ಗೆ ಕಾಣಿಸ್ಕೊಳ್ತಾ ಹೋಗುತ್ತೆ. ಸೊ ಅದಕ್ಕೆ ಒಂದು ಉದಾಹರಣೆಯಾಗಿ, ಇಲ್ಲುಸ್ಟ್ರೇಷನ್ ಆಗಿ ಒಂದು ಸ್ಟಡಿಯ ಒಂದು ಅಧ್ಯಯನದ ಒಂದು ಸಾರಾಂಶಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ. ಒಂದು ತುಮಕೂರಿನ ಒಂದು ತಾಲೂಕು. ಆ ತಾಲೂಕಿನಲ್ಲಿ ಒಂದು ಪರ್ಟಿಕ್ಯುಲರ್ ಏರಿಯಾ. ಆ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಇದು ಸ್ಟೋರಿ ಆಗಿರ್ತಕ್ಕಂಥದ್ದು 25-30 years, ಒಂದು 5 ವರ್ಷದ ಕಾಲಘಟ್ಟದಲ್ಲಿ ಆಗಿರ್ತಕ್ಕಂತಹ ಒಂದು ಬೆಳವಣಿಗೆಯ ಆಧರಿಸಿ ನಡೆದಿರ್ತಕ್ಕಂಥ ಒಂದು ಅಧ್ಯಯನ. ಸೊ ಅಲ್ಲಿ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಒಬ್ರು ಸೂಲಗಿತ್ತಿಯವರು ಇರ್ತಾರೆ. ಸೊ ಈಗ ಒಂದು 25-30 years ಅಂತಂದ್ರೆ ಇತ್ತು. ಇತ್ತೀಚಿನ ದಿನಗಳಲ್ಲಿ ಮೆಡಿಕಲ್ ಸೈನ್ಸು ಅಥವಾ ಈ ಡೆಲಿವರಿ ಸೆಂಟರ್ಸ್ಗಳು ಎಲ್ಲ ತುಂಬಾ ಇದೆ, ಫೆಸಿಲಿಟೀಸ್ ಎಲ್ಲ ತುಂಬಾ ಚೆನ್ನಾಗಿದೆ. 25-30 years ಬ್ಯಾಕ್ ಸೊ ಅಷ್ಟೊಂದು ಹಾಸ್ಪಿಟಲ್ ಅಥವಾ ಡೆಲಿವರಿ, ಸೊ ಈ ರೀತಿ ಅಂದರೆ ಡೆಲಿವರಿಗೆ ಹಾಸ್ಪಿಟ್ಲಲ್ಲಿ ಆಗಬೇಕು ಅಥವಾ ಸಿಸೇರಿಯನ್ ಆಗುತ್ತೆ ಅಥವಾ ಸಿಸೇರಿಯನ್ ಆಗಬೇಕು, ಸೊ ಈ ಥರದ್ದೆಲ್ಲ ತುಂಬ ಕಡಿಮೆ, ಅವೇರ್ನೆಸ್ ಕಡಿಮೆ ಇದ್ದಂತಹ ಒಂದು ಸಮಯ. ಅಂತಹ ಕಾಲಘಟ್ಟದಲ್ಲಿ, ಅಷ್ಟು ಅವೇರ್ನೆಸ್ ಇಲ್ಲದೆ ಇರ್ತಕ್ಕಂಥ ಒಂದು ಕಾಲಘಟ್ಟದಲ್ಲಿ ಸೊ ಈ ಸೂಲಗಿತ್ತಿ ಒಬ್ಬರು ಏನಿದ್ರು ಆ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ, ಸೊ ಅವರು ಈ ಮಗುವನ್ನು ಪುಲ್ ಮಾಡಬೇಕಾದ್ರೆ ಸೊ ಹೆಚ್ಚಿನದಾಗಿ ಮಗುವಿನ ತಲೆಯನ್ನು ಪ್ರೆಸ್ ಮಾಡಿ ಎಳೆಯೋದ್ರಿಂದ ಸೊ ಮುಂದೆ ಆ ವ್ಯಕ್ತಿ ಅನೇಕ ಇಂಟೆಲೆಕ್ಚುಯಲ್ ಡಿಸಬಿಲಿಟೀಸ್ ಹೊಂದಿರತಕ್ಕಂಥದ್ದೇ ಆ ಪರ್ಟಿಕ್ಯುಲರ್ ಆಗಿ ಆ ಒಂದು ಸೂಲಗಿತ್ತಿಯವರು ಮಾಡಿಸಿರುವಂತಹ ಡೆಲಿವರಿನಲ್ಲಿ ಕಾಣಿಸ್ಕೊಂಡಿರುವಂತಕ್ಕಂಥದ್ದು ಹೆಚ್ಚಿನ ಪ್ರಮಾಣದಲ್ಲಿ, ಅಂದರೆ 50% ಹೆಚ್ಚಿನ ಅವ್ರದ್ದು ಏನು ಡೆಲಿವರಿ ಮಾಡಿದ್ದಾರೆ ಅವರು, ಸೊ ಅಂತಹ ಮಕ್ಕಳಲ್ಲಿ ಇಂಟೆಲೆಕ್ಚುಯಲ್ ಡಿಸಬಿಲಿಟೀಸ್
ಕಾಣಿಸ್ಕೊಂಡಿರೋದನ್ನ ನಾವು ನೋಡಬಹುದು. ಅಂದ್ರೆ ಕೇವಲ ಹೆರಿಡಿಟಿ ಫ್ಯಾಕ್ಟರ್ ಒಂದೇ ಅಲ್ಲ, ಕೇವಲ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ ಒಂದೇ ಅಲ್ಲ. ಸೊ ಡೆಲಿವರಿ ಆಗುವಂತಹ ಸಂದರ್ಭದಲ್ಲಿಯೂ ಸೊ ಏನೋ ಒಂದು ಕ್ಲಿಷ್ಟಕರವಾದಂಥ ಒಂದು ಸನ್ನಿವೇಶಕ್ಕೆ ಆ ಮಗು ಒಳಗಾಗುತ್ತೆ ಅಂದರೆ ಡಿಲಿವರಿ ಮಾಡುವಂತಹ ವಿಧಾನ ಏನಿರುತ್ತೆ, ಸೊ ಆ ಮಗುವನ್ನು ಪುಲ್ ಮಾಡುವಂಥ ಸಂದರ್ಭದಲ್ಲಿ ಸೊ ಹೆಚ್ಚಿನ ಪ್ರೆಷರನ್ನು ಕೊಟ್ಟು ಆ ಮಗುವಿನ ಬ್ರೈನನ್ನು ಕಂಪ್ರೆಸ್ ಮಾಡಿ ಸೊ ಏನು ಪುಲ್ ಮಾಡ್ತಾರೆ. ಅಂತಹ ಕಾರಣಗಳಿಂದನೂ ಸಹ ಹುಟ್ಟಿರ್ತಕ್ಕಂತಹ ಮಕ್ಕಳು ಸೊ ಈಗ ರಿಪೋರ್ಟ್, ಈಗ ಡಾಕ್ಟರ್ಸ್ಗಳು ಸೊ ಆಗಿನ ಕಾಲದಲ್ಲಿ ಬೇಸ್ಡ್ ಆನ್ ದೇರ್ ಏನೋ ಪಲ್ಸ್ ರೇಟು ಅಥವಾ ಎಷ್ಟು ದಿನದಲ್ಲಿ ಡೆಲಿವರಿ ಆಗ್ತಾ ಇದೆ, ಸೊ ಅದರ ಆಧಾರದ ಮೇಲೆ ನಾರ್ಮಲ್ ಇದೆ ಮಗು, ಓಕೆ. ಸೊ ಕೆಲವೊಂದು ಬ್ಲಡ್ ಸ್ಯಾಂಪಲ್ಲು ಅಥವಾ ರಿಪೋರ್ಟ್ನ ಆಧಾರದ ಮೇಲೆ ಬೈ ಎಕ್ಸ್ಪೀರಿಯನ್ಸು ಅವರು ಇದನ್ನು ಮಾಡ್ತಾರೆ. ನಾರ್ಮಲ್ ಡೆವಲಪ್ಮೆಂಟ್ ಯಾವ ಥರ ಇದೆ, ಡೆವಲಪ್ಮೆಂಟಲ್ ಪ್ಯಾಟ್ರನ್ ಮಗುವುದು ಯಾವ ರೀತಿಯಾಗಿದೆ ಇನ್ ದ ಹೋಮ್, ಓಕೆ. ಅಂದರೆ ಪ್ರಿನೇಟಲಲ್ಲಿ ಸಾಮಾನ್ಯವಾಗಿದೆ ಅಂತ ಅಂದಾಗ ಸೊ ಆಫ್ಟರ್ ಬರ್ತ್ ಸೊ ಈ ಒಂದು ಕಾರಣದಿಂದಾಗಿ ಸೊ ಈ ರೀತಿಯಾದಂಥ ಇಂಟೆಲೆಕ್ಚುಯಲ್ ಡಿಸಬಿಲಿಟೀಸ್ ಕಾಣಿಸ್ಕೊಳ್ತಾ ಇದೆ ಅಂತ ಅಂದಾಗ ವಾಟ್ಸ್ ದ ರೀಸನ್ ಬಿಹೈಂಡ್ ದ್ಯಾಟ್? ಇದಕ್ಕೆ ಕಾರಣ ಆಗಿರ್ತಕ್ಕಂಥ ಅಂಶಗಳು ಯಾವುದು? ಹೆರಿಡಿಟಿ ಫ್ಯಾಕ್ಟರ್ ಅಂತ ಅಂದರೆ ಕೆಲವೊಂದು ಟೆಸ್ಟ್, ಬ್ಲಡ್ ಟೆಸ್ಟನ್ನು ಮಾಡ್ತು ಅಂತ ಅಂದಾಗ ಸೊ ಯಾವುದೇ ರೀತಿಯಾದಂತಹ ಗುಣಲಕ್ಷಣಗಳು ಕಾಣಿಸ್ಕೊಳ್ಳದಲ್ಲೇ ಇರ್ತಕ್ಕಂಥ ಸಂದರ್ಭದಲ್ಲಿ ಸೊ ಆಫ್ಟರ್ ಬರ್ತ್ ಸೊ ಈ ರೀತಿಯಾದಂಥ ಗುಣಲಕ್ಷಣಗಳು ಅಥವಾ ಎಂತಹ ಗುಣಲಕ್ಷಣಗಳು ಕಾಣಿಸ್ಕೊಳ್ತಾ ಇದೆ ಅಂತ ಅಂದಾಗ ಸೊ ಇದು ಅನೇಕ ಎಕ್ಸ್ಪರ್ಟ್ಗಳು, ಹೈಯರ್ ಅಥಾರಿಟೀಸ್ಗಳು ಇದಕ್ಕೆ ಅಧ್ಯಯನ ಮಾಡಬೇಕು ಅಂತ ಕಾಣಿಸ್ಕೊಂಡಾಗ ಅದರಲ್ಲಿ ಕಂಡು ಬಂದಿರತಕ್ಕಂತಹ ಒಂದು ಬೆಳವಣಿಗೆಗಳು, ಅದರಲ್ಲಿ ಕಂಡು ಬಂದಿರತಕ್ಕಂತಹ ಗುರುತರವಾದಂತಹ ಒಂದು ಸಮಸ್ಯೆಗಳು ಸೊ ಹೆಚ್ಚಿನದಾಗಿ ಏನು ಕಂಪ್ರೆಸ್ ಮಾಡಿದ್ದಾರೆ ಮಗುವಿನ ಬ್ರೈನನ್ನು. ಸೊ ಹಾಗಾಗಿ ಇನ್ನು ಡೆವಲಪ್ಮೆಂಟಲ್ ಸ್ಟೇಜಲ್ಲಿ ಇರುತ್ತೆ ಆಫ್ಟರ್ 9 ಮಂತ್ಸು. ಸೊ ಇನ್ನು ಬ್ರೈನು ಪ್ರಾಪರಾಗಿ ಡೆವಲಪ್ ಆಗಿರೋದಿಲ್ಲ. ಸೊ ಇನ್ನು ಸ್ಕಲ್ ಏನಿರುತ್ತೆ ಕಂಪ್ಲೀಟಾಗಿ ಡೆವಲಪ್ ಆಗಿರೋದಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ಮಗುವಿನ ಬೆಳವಣಿಗೆಗೆ ಕಾರಣ ಆಗಿರ್ತಕ್ಕಂಥ ಬ್ರೈನನ್ನು ನಾವು ಹೆಚ್ಚಿನದಾಗಿ ಘಾಸಿಗೊಳಿಸಿದಾಗ ಅಥವಾ ಗಾಯ ಮಾಡಿದಾಗ ಸೊ ಅದರಿಂದ ಅನೇಕ ರೀತಿಯಾದಂತಹ ತೊಂದರೆಗಳು ಕಾಣಿಸ್ಕೊಳ್ಳುವಂಥದ್ದನ್ನು ನಾವು ನೋಡ್ಬೋದು. ಅದೇ ರೀತಿಯಾಗಿ ಈ ಕಾರಣಗಳಿಂದಾಗಿ ನಾವು ನೋಡಿದಾಗ ಹೆರಿಡಿಟಿ ಫ್ಯಾಕ್ಟರ್ಸ್, ಸೊ ಅಫ್ಕೋರ್ಸ್ 50% ಹೆರಿಡಿಟಿ ಫ್ಯಾಕ್ಟರ್ಸು ಒಂದು ಜನರೇಷನಿಂದ ಮತ್ತೊಂದು ಜನರೇಷನ್ಗೆ ಅದು ಕಂಟ್ರಿಬ್ಯೂಟ್ ಮಾಡುವಂಥದ್ದು ಅಥವಾ ಅದು ಫ್ಲೋ ಆಗೋ ಅಂಥದ್ದು ನಾವು ನೋಡಬಹುದು. ಸೊ ಯಾರಾದರೂ ಫೆಟರ್ನಲ್ ಸೈಡು ಮೆಟರ್ನಲ್ ಸೈಡು ಸೊ ಯಾರಿಗೂ ಒಬ್ಬರಿಗೆ ಇರ್ತಕ್ಕಂಥದ್ದು ಈ ಸ್ಲೋ ಲರ್ನರ್ಸ್ ಲರ್ನಿಂಗ್ ಅಂತಕ್ಕಂಥದ್ದು ಅಥವಾ ಲೋ ರಿಯಾಕ್ಷನ್ ಟೈಮ್ ಅಂತಕ್ಕಂಥದ್ದು, ಸೊ ಅಥವಾ ಹೆಚ್ಚಿನ ಇಂಟೆಲೆಕ್ಚುಯಲ್ ಕೆಪಾಸಿಟಿ ಇಲ್ಲದೆ ಇರ್ತಕ್ಕಂಥದ್ದು. ಸೊ ಇದು ಒಂದು ಜನರೇಷನಿಂದ ಮತ್ತೊಂದು ಜನರೇಷನ್ಗೆ ಕಾರಣ ಆಗುವಂಥದ್ದನ್ನು ಸಹ ನಾವು ನೋಡಬಹುದು. ಸೊ ಈಗ ಇಂಟೆಲೆಕ್ಚುಯಲ್ ಡಿಸಬಿಲಿಟೀಸು ಪರಿಸರದ ಕಾರಣ ಅಂತಾರೆ. ನಾವು ಏನು ಕೆಮಿಕಲ್ಸನ್ನು ನೋಡ್ತೀವಿ, ಎಲ್ಲಿ ನಮ್ಮ ಫಾರ್ ಎಕ್ಸಾಂಪಲ್ ಈಗ ಹಿರೋಶಿಮಾ ಮತ್ತು ನಾಗಸಾಕಿ, ಸೆಕೆಂಡ್ ವರ್ಲ್ಡ್ ವಾರ್ ಟೈಮಲ್ಲಿ ಏನು ಅಮೇರಿಕಾ ಅಣುಬಾಂಬುಗಳನ್ನು ಬ್ಲಾಸ್ಟ್ ಮಾಡುತ್ತೆ, ಅದರಿಂದ ಏನು ಕಾನ್ಸಿಕ್ವೆನ್ಸಸ್ಗಳಾಯಿತು, ಆ ಕಾನ್ಸಿಕ್ವೆನ್ಸಸ್ಗಳನ್ನು ನಾವು ವಿಶದವಾಗಿ ನಾವು ನೋಡೋದೇ ಆದರೆ ಸೊ ಇಂದಿಗೂ ಆ ಭಾಗದಲ್ಲಿ ಹುಟ್ಟುವಂತಹ ಮಕ್ಕಳಲ್ಲಿ ಸೊ ಅನೇಕ ರೀತಿಯಾದಂಥ ತೊಂದರೆಗಳು ಇನ್ ಟರ್ಮ್ಸ್ ಆಫ್ ಫಿಸಿಕಲ್ ಇರ್ಬೋದು, ಕಾಗ್ನಿಟಿವ್ ಇರಬಹುದು, ಫೀಲಿಂಗ್ಸ್, ಎಮೋಷನ್ಸ್, ಬೇರೆ ಬೇರೆ ಎಲಿಮೆಂಟ್ಗಳನ್ನು ತೆಗೆದುಕೊಂಡಾಗ ಅನೇಕ ರೀತಿಯಾದಂಥ ತೊಂದರೆಗಳಿಂದ ಹುಟ್ಟುವಂತಹ ಮಕ್ಕಳು, ಇಂದಿಗೂ ಹುಟ್ಟುವಂತಹ ಮಕ್ಕಳನ್ನು ನಾವು ನೋಡ್ಬೋದು. ಅಂದರೆ ಒಂದು ಪರ್ಮನೆಂಟ್ ಎಂತ ಮ್ಯುಟೇಷನ್ ಆಗಿರುವಂಥದ್ದನ್ನು ನೋಡ್ಬೋದು. ಅಂದರೆ ನಮ್ಮ ಜೀನಲ್ಲಿ ಪರ್ಮನೆಂಟ್ ಚೇಂಜಸ್ ಆದಾಗ ಅದನ್ನು ಮ್ಯುಟೇಷನ್ ಅಂತ ಕರೀತಾರೆ. ನಮ್ಮ ಮ್ಯುಟೇಷನಿಂದ ಈ ಪರ್ಮನೆಂಟ್ ಚೇಂಜಸ್ಸಿಂದ ಹುಟ್ಟಿರ್ತಕ್ಕಂಥ ಮಕ್ಕಳು ಅಥವಾ ಹುಟ್ಟುವಂತಹ ಮಕ್ಕಳು ನೆಕ್ಸ್ಟ್ ಜನರೇಷನ್ ಅದೇ ರೀತಿಯಾದಂತಹ ಅಂಗವೈಕಲ್ಯತೆಗಳಿಂದ ಅಥವಾ ಇಂಟೆಲೆಕ್ಚುಯಲ್ ಡಿಸಬಿಲಿಟೀಸ್ಗಳಿಂದ ಹುಟ್ಟುವಂಥದ್ದು ಸಾಮಾನ್ಯವಾಗಿ ನಾವು ಕಾಣಬಹುದು. ಸೊ ಅಂದರೆ ನಮ್ಮ ಈಗ ನೀರಿನ ಕಾರಣಗಳು ಇರಬಹುದು, ಗಾಳಿಯ ಕಾರಣಗಳು ಇರಬಹುದು. ಸೊ ನಾವು ಏನು ಇನ್ಹೇಲ್ ಮಾಡ್ತೀವಿ, ಸೊ ಅಣು ಬಾಂಬು, ಸೊ ಏನು ನಾವು ಅಲ್ಲಿ ಬಂದಿರತಕ್ಕಂಥ ಕೆಮಿಕಲ್ಸನ್ನು ಏನು ಇನ್ಹೇಲ್ ಮಾಡಿದ್ದಾರೆ, ಆ ಇನ್ಹೇಲ್ ಮಾಡಿರೋದ್ರಿಂದ ಏನಾಗುತ್ತೆ, ದೇಹದೊಳಗೆ ಹೋಗಿ ಸೊ ಅಲ್ಲಿ ಇರ್ತಕ್ಕಂತಹ ಸೆಲ್ಸ್ಗಳ
ಸೆಲ್ಸ್ಗಳಿಗೆ ಇಂಪ್ಯಾಕ್ಟನ್ನು ಮಾಡಿ, ಸೊ ಇಂಪ್ಯಾಕ್ಟ್ ಆಗಿರ್ತಕ್ಕಂಥ ಒಂದು ಕಾರಣದಿಂದ ಏನಾಗಿ ಮ್ಯುಟೇಷನ್ ಆಗಿ, ಆ ಮ್ಯುಟೇಷನ್ನು ಇಂದಿಗೂ ಸಹ ಅಂತಹ ಒಂದು ಬುದ್ಧಿಮಾಂದ್ಯತೆ, ಇಂಟೆಲೆಕ್ಚುಯಲ್ ಡಿಸಬಿಲಿಟೀಸು ಬೆಳವಣಿಗೆ ಆಗಲಿಕ್ಕೆ ಅಥವಾ ಕಾಣಿಸ್ಕೊಳ್ಳಿಕ್ಕೆ ಕಾರಣ ಆಗ್ತಾ ಹೋಗುತ್ತೆ. ಸೊ ಹೀಗೆ ಒಂದು ಅಥವಾ ಯಾವುದೇ ರೀತಿಯಾದಂತಹ ಒಂದು ಅಪಸಾಮಾನ್ಯತೆ ಇರ್ಬೋದು ಅಥವಾ ಒಂದು ಪಾಸಿಟಿವ್ ಆಸ್ಪೆಕ್ಟ್ ಇರ್ಬೋದು, ಯಾವುದೇ ಒಂದು ಗುಣಲಕ್ಷಣ ಇರಬಹುದು, ಅದು ಕಾಣಿಸ್ಕೊಳ್ತಾ ಇದೆ ಅಂತ ಅಂದಾಗ ಎಷ್ಟು ಹೆರಿಡಿಟಿ ಫ್ಯಾಕ್ಟರ್ಸ್ ಇರುತ್ತೆ ಅಷ್ಟು ಪರಿಸರದ ಕಾರಣಗಳು ಸಹ ಇರುತ್ತೆ. ಎಷ್ಟು ಪರಿಸರದ ಕಾರಣಗಳಿರುತ್ತೋ ಅದೇ ರೀತಿಯಾಗಿ ಬೇರೆ ಬೇರೆ ಕಾರಣಗಳು ಸಹ ಇರುತ್ತೆ. ಸೊ ಅದಕ್ಕೆ ನಾವು ಈ ಇಂಡಿವಿಜುವಲ್ ಡಿಫರೆನ್ಸಸ್, ವ್ಯಕ್ತಿ ವ್ಯತ್ಯಾಸಗಳು, ಯಾವುದೇ ಒಂದು ಆಸ್ಪೆಕ್ಟ್, ಯಾವುದೇ ಒಂದು ಗುಣಲಕ್ಷಣಗಳನ್ನು ತೆಗೆದುಕೊಂಡ್ರು ಸಹ, ಅಂದರೆ ಯಾವುದೇ ಒಂದು ಫಾರ್ ಎಕ್ಸಾಂಪಲ್ ಕೂದಲಿನ ಕಲರ್, ಸ್ಟೈಲ್ ಅಥವಾ ಕಣ್ಣಿನ ಕಲರ್ ಅಂತ ನಾವು ತೆಗೆದುಕೊಂಡ್ರೆ ಅಥವಾ ಸ್ಕಿನ್ನ ಕಲರ್ ಅಂತ ತೆಗೆದುಕೊಂಡ್ರೆ ಡಿಫ್ರೆನ್ಸಸ್ ಇರೋದನ್ನ ನೋಡ್ಬೋದು. ಸೊ ಒಬ್ರದ್ದು ಇದ್ದಂತಹ ಏನೋ ಸ್ಕಿನ್ನ ಕಲರ್, ಅದೇ ಸ್ಕಿನ್ ಕಲರ್ ಮತ್ತೊಬ್ರು ಇರುತ್ತೆ ಅಂತ ಹೇಳಕ್ ಬರಲ್ಲ. ಅದರದ್ದು ಟೆಕ್ಸ್ಚರ್ಸ್ ಏನಿದೆ, ಅದರದ್ದು ಗುಣಲಕ್ಷಣಗಳೇನಿದೆ, ಸೊ ಪ್ರತಿಯೊಂದನ್ನು ನೋಡಿದಾಗ ವೇರಿಯೇಷನ್ಸು. ಫಾರ್ ಎಕ್ಸಾಂಪಲ್ ಹಸ್ತದಲ್ಲಿ ಮೂಡಿರತಕ್ಕಂತಹ ರೇಖೆಗಳು, ಒಬ್ಬ ವ್ಯಕ್ತಿಯ ರೇಖೆಗಳು ಯಾವ ರೀತಿ ಇರುತ್ತೆ, ಮತ್ತೊಬ್ಬ ವ್ಯಕ್ತಿಯ ರೇಖೆಗಳು ಅದೇ ರೀತಿಯಾಗಿರೋದಿಲ್ಲ. ಸೊ ಅದಕ್ಕೆ ಹಲವಾರು ಕಾರಣಗಳು ಇರುತ್ತೆ. ಆ ಹಲವಾರು ಕಾರಣಗಳು ನಮಗೆ ಈಸಿಯಾಗಿ ಹೇಳ್ಬೇಕು ಅನ್ನೋದಾದರೆ ಈ ಒಂದು ಹಸ್ತದ ರೇಖೆಗಳ ಆಧಾರದ ಮೇಲೆ ಹೇಳ್ಬೋದು. ಸೊ ಕಂಪ್ಲೀಟಾಗಿ ಸೊ ಒಂದೇ ಹೆರಿಡಿಟಿ ಫ್ಯಾಕ್ಟರ್ ಇದೆ, ಒಂದೇ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ ಇದೆ ಅಂತಂದ್ರೂ ನಮ್ಮಲ್ಲಿ ಇರ್ತಕ್ಕಂಥ ಹಸ್ತದ ರೇಖೆಗಳು ಬದಲಾವಣೆಗಳನ್ನು ಹೊಂದಿರುತ್ತೆ. ಸೊ ಅದಕ್ಕೆ ಥಂಬ್ ಇಂಪ್ರೆಷನ್ಸ್. ಸೊ ಏನಕ್ಕೆ ಅಂತಂದರೆ ನಮ್ಮ ಸಿಗ್ನೇಚರ್ ಕೆಲವೊಂದು ಬಾರಿ ಕಾಪಿ ಮಾಡ್ಬೋದು, ಕೆಲವೊಂದು ಬಾರಿ ಸೇಮ್ ಇರಬಹುದು, ನಮಗೆ ಗೊತ್ತಿಲ್ಲದಲೆ. ಫಾರ್ ಎಕ್ಸಾಂಪಲ್ ಅಶೋಕ್ ಅನ್ನೋ ಅಂಥವ್ರು ಒಂದು 10 ಜನ ಇದ್ದಾರೆ ಅಂತಂದಾಗ ಅವರು ಒಂದೇ ರೀತಿಯಾದಂಥ ಪ್ಯಾಟರ್ನ್ಸ್ಗಳನ್ನು ಸಿಗ್ನೇಚರ್ ಮಾಡಬಹುದು. ಅಥವಾ ಅಶೋಕ್ ಮಾಮೂಲಿಯಾಗಿ ನಾವು ಈಗ ಒಂದು SSLC PUC ಆ ಲೆವೆಲಲ್ಲಿ ನಮ್ಮ ಹೆಸರನ್ನೇ ನಮ್ಮ ಸಿಗ್ನೇಚರ್ ಆಗಿ ಮಾಡ್ಕೊಳ್ತೀವಿ. ಸೊ ಅಶೋಕ್ ಅಂತಾರೆ, ಆಲ್ಮೋಸ್ಟ್ ಆಲ್ ಅಶೋಕ್ ಅವ್ರದ್ದು ಆಲ್ಮೋಸ್ಟ್ ಆಲ್ ಹ್ಯಾಂಡ್ ರೈಟಿಂಗ್ ಸಿಮಿಲಾರಿಟಿಗೆ ಬರ್ಬೋದು. ಆದರೆ ನಮ್ದೇನು ಈ ಬಯಾಲಜಿಕಲ್ ಇಂಪ್ರೆಷನ್ ಏನಿದೆ ಅಥವಾ ಥಂಬ್ ಇಂಪ್ರೆಷನ್ ಅಂತ ಏನಿದೆ, ಬಯಾಲಜಿಕಲ್ ಇದರಿಂದ ಏನು ನಾವು ಬಯೋಮೆಟ್ರಿಕನ್ನು ನಾವು ಎನ್ಕೋಡ್ ಮಾಡ್ಕೊಂಡಿರ್ತೀವಿ, ಸೆಟ್ ಮಾಡ್ಕೊಂಡಿರ್ತೀವಿ, ಅದರ ಆಧಾರದ ಮೇಲೆ ನಾವು ಈಸಿಯಾಗಿ ಒಬ್ಬ ವ್ಯಕ್ತಿ ಮತ್ತು ಮತ್ತೊಬ್ಬ ವ್ಯಕ್ತಿಯ ವ್ಯತ್ಯಾಸಗಳ ನಡುವೆ ಇರ್ತಕ್ಕಂಥ ವ್ಯತ್ಯಾಸಗಳನ್ನು ನಾವು ಗುರುತಿಸ್ಕೋಬಹುದು. ಸೊ ಹೀಗೆ ಇಂಟೆಲೆಕ್ಚುಯಲ್ ಡಿಸಬಿಲಿಟೀಸ್ಗೂ ಸಹ ಈ ರೀತಿಯಾದಂತಹ ಅನೇಕ ಕಾರಣಗಳು, ಕಾರಕಾಂಶಗಳು ಇನ್ಫ್ಲೂಯೆನ್ಸ್ ಮಾಡೋದನ್ನು ನಾವು ನೋಡ್ತಾ ಹೋಗ್ಬೋದು. ಇಲ್ಲಿಗೆ ಸಮಯ ಮುಗಿದಿದೆ. ಎಲ್ಲರಿಗೂ ಧನ್ಯವಾದ. ನಮಸ್ಕಾರ.